ಅಂಬೇಡ್ಕರ್ ಅವರ ಆಶಯಗಳು ನಿಜಕ್ಕೂ ಈಡೇರಿದೆಯಾ ಈ 75 ವರ್ಷಗಳಲ್ಲಿ ಅನ್ನುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟೋಗಿದೆ. ಯಾವ ವಿದ್ಯಾವಂತರಿಗೆ ಮೀಸಲಾತಿ ತಲುಪ್ತಾ ಇಲ್ಲ, ನಾನು ಮೀಸಲಾತಿ ತಂದು ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಒಂದು ಕಣ್ಣಲ್ಲಿ ನೀರು ಹಾಕೊಂಡು ಗಳಗಳಗಳ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಹಲವಾರು ಯೋಜನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ವ್ಯಕ್ತ ಆಗಿದೆ. ಆಶಯಗಳು ಈಡೇರಲಿಲ್ಲ, ಉಳ್ಳವರಿಗೆ ಸಿಗ್ತಾ ಇದೆ ಮೀಸಲಾತಿಯ ಲಾಭ ಅನ್ನುವಂಥದ್ದು. ಅವರು ಆರ್ಥಿಕವಾಗಿ ಮೇಲೆ ಹೋದವರು ಮೇಲೆ ಹೋಗ್ತಾನೆ ಇರಬೇಕು ಅನ್ನೋ ಬೇಡಿಕೆಗೆ ಅವರು ಸ್ಪಂದನೆ ಕೊಡ್ತಾರೆ. ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸರಿಯಾದ ರೀತಿ ತಲುಪಿದ್ರೆ ಚಿನ್ನದ ಬಾಗಲ್ ಮಾಡಬಹುದಾಗಿದೆ. ಅಂಬೇಡ್ಕರ್ ಹೆಸರಿನ ಲಾಭ ಪಡ್ಕೊಂಡವರೇ ಕಾಂಗ್ರೆಸ್. ಸೊ ಹಾಗೆ ಅಂಬೇಡ್ಕರ್ ಹೆಸರನ್ನ ಅವರು ಹೇಗೆ ಬಳಸ್ಕೊಳ್ಳೋಕೆ ಸಾಧ್ಯ ಆಯಿತು? ಅಂಬೇಡ್ಕರ್ ಜೀವಂತವಾಗಿದ್ದಷ್ಟು ದಿವಸ ಅವ್ರಿಗೆ ತೊಂದರೆಗಳೇ ಕೊಟ್ಟಿದ್ದು, ಮಾನಸಿಕವಾಗಿ ಯಾತನೆ ಬಹಳಷ್ಟು ಅವ್ರ ಮೇಲೆ ದೌರ್ಜನ್ಯಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾ ಇದ್ರು 1500 ವರ್ಷಕ್ಕಿಂತ ಸಂವಿಧಾನ ಬಂದಿತ್ತು, ಅದನ್ಗೆ ತಲೆ ಇದೆಯೋ ಇಲ್ವೋ. ಜಯಂತಿ ರೂಪದಲ್ಲಿ ಒಂದ್ ದಿವಸ ಬಂದು ಒಂದು ನಮಸ್ಕಾರ ಹಾಕಿ ಅವತ್ತೊಂದು ಚಾಕ್ಲೇಟು ಬಿಸ್ಕೆಟು ಒಂದು ಲಾಡು ತಿನ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿಯ ದಿನದಂದು ನಾವಿವತ್ತು ಒಬ್ಬ ದಲಿತ ಹೋರಾಟಗಾರನ ಜೊತೆ ಮಾತುಕತೆಗೆ ಕೂತಿದ್ದೇವೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ಒಂದು ವ್ಯವಸ್ಥೆ ಅಂತ ಒಂದು ರೂಪುಗೊಂಡಿದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಕಾರಣ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ರಾಜಕಾರಣದಲ್ಲಿ ಅಂಬೇಡ್ಕರ್ ಹೆಸರು ಕೇವಲ ರಾಜಕೀಯಕ್ಕೆ ಮಾತ್ರ ಬಳಕೆ ಆಗ್ತಾ ಇದೆಯಾ? ನಿಜಕ್ಕೂ ಅಂಬೇಡ್ಕರ್ ಅವರ ಆಶಯಗಳು ಈಡೇರಿದೆಯಾ ಈ 75 ವರ್ಷಗಳಲ್ಲಿ? ಈ ಎಲ್ಲ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ದಲಿತ ಹೋರಾಟಗಾರರಾದಂತಹ ಮತ್ತು BJPಯ SC ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಆಲ್ ಇಂಡಿಯಾ ದಲಿತ್ ಆಕ್ಷನ್ ಕಮಿಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚೀನಾ ರಾಮು ಅವರಿದ್ದಾರೆ. ನಾನು ಚೀನಾ ರಾಮು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಬ್ರೀಫಿಂಗಲ್ಲಿ ಹೇಳಿದೆ ಸರ್, ಅಂಬೇಡ್ಕರ್ ಅವರ ಆಶಯಗಳು ನಿಜಕ್ಕೂ ಈಡೇರಿದೆಯಾ ಈ 75 ವರ್ಷಗಳಲ್ಲಿ ಅನ್ನುವಂಥದ್ದು. ಆದರೆ ಅಂಬೇಡ್ಕರ್ ಜಯಂತಿ ನಾವು ಮಾಡ್ತಾ ಇದ್ದೇವೆ, ಪ್ರತಿ ವರ್ಷವೂ ಮಾಡ್ತೇವೆ. ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಅಂಬೇಡ್ಕರ್ ಅವರ ಒಂದು ಫೋಟೋ ಇಡ್ತೇವೆ, ಒಂದು ಪೂಜೆ ಮಾಡ್ತೇವೆ, ಅಂಬೇಡ್ಕರ್ ಬಗ್ಗೆ ಭಾಷಣವನ್ನು ಮಾಡ್ತೇವೆ, ಮತ್ತು ಅದನ್ನು ಮರೆತು ಬಿಡ್ತೇವೆ, ಅಲ್ಲಿಗೆ ಮುಗಿದು ಹೋಯಿತು. ಆದರೆ ನಿಜಕ್ಕೂ ಅಂಬೇಡ್ಕರ್ ಅವರ ಆಶಯಗಳು ಏನು ಸಂವಿಧಾನವನ್ನು ಕೊಟ್ಟರು, ಅದರಲ್ಲೂ ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಅವರು ಕೊಟ್ಟಂಥ ಫೆಸಿಲಿಟಿ ಏನಿತ್ತು ಅಥವಾ ಒಂದು ಅವಕಾಶವನ್ನು ಏನು ಕೊಟ್ಟರು, ಆ ಅವಕಾಶಗಳು ಈ 75 ವರ್ಷಗಳಲ್ಲಿ ಅವರ ಆಶಯಗಳು ಈಡೇರಿದೆ ಅಂತ ನಿಮ್ಗೆ ಅನಿಸುತ್ತಾ? ಈಡೇರಿದರೆ ಎಷ್ಟು ಈಡೇರಿದೆ, ಇಲ್ಲ ಅಂದರೆ ಇನ್ನು ಯಾವ್ದಾವ್ದು ಈಡೇರಬೇಕಾಗಿದೆ? ಇವತ್ತು ಸರಿಯಾದ ವಿಚಾರನೇ ತೊಗೊಂಡು ತಾವು ಚರ್ಚೆಗೆ ನಾನು ಕುಳಿಸ್ಕೊಂಡಿದ್ದೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಉಳಿದು ಹೋಗಿದ್ರೆ ಈ ಸಮಾಜ ದೇಶ ಇವತ್ತು ನಮ್ಮ ಒಂದು ಶೋಷಿತ ವರ್ಗಗಳು ಎಲ್ಲೋ ಒಂದು ಕಡೆ ಹೆಸರಿಲ್ಲದೆ ಇರ್ತಾಯಿದ್ರು. ಆದರೆ ಒಂದೇನಾಗಿದೆ, ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು, ಅವರ ದೂರದೃಷ್ಟಿ ಎಷ್ಟಿತ್ತು ಅಂದರೆ ಭಾಳ ವಿಶಾಲವಾದ ದೂರದೃಷ್ಟಿ ಇತ್ತು. ಎಲ್ಲ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಅವ್ರ ಭಾವನೆ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟೋಗಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಬಡವರು ಕೇರಿಗಳಿಗೆ ಇನ್ನೂ ಹೋಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 1954ರಲ್ಲಿ 52ರಲ್ಲಿ ಮೀಸಲಾತಿ ಪ್ರಾರಂಭ ಆಗ್ತದೆ, ಸಾರ್ವತ್ರಿಕ ಚುನಾವಣೆಗಳಿಂದ ಸಂವಿಧಾನ ಘೋಷಣೆ ಆದಮೇಲೆ. 54ರಲ್ಲಿ ಒಂದು ಹರಿಯಾಣದಲ್ಲಿ ರಾಷ್ಟ್ರಮಟ್ಟದ ಒಂದು ಸಮಾವೇಶ ನಡೀತಾ ಇದೆ, ದಲಿತರ ಸಮಾವೇಶ. ಆ ಸಮಾವೇಶದಲ್ಲಿ ಹೇಳ್ತಾರೆ, ಯಾಕಾದರೂ ನಾನು ಈ ದೇಶಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದೀನೋ, ಈ ಮೀಸಲಾತಿ ಕೊಟ್ಟು ತಪ್ಪು ಮಾಡ್ದ, ಈ ಮೀಸಲಾತಿ ಎಲ್ಲೋ ಒಂದು ಕಡೆ ಶ್ರೀಮಂತರ ಪಾಲಾಗ್ತಾ ಇದೆ. ಪಟ್ಟಣದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾವಂತರು ಮತ್ತು ಶ್ರೀಮಂತ ವರ್ಗ ಈ ಮೀಸಲಾತಿ ತೊಗೊಂಡು ತಿಂತಾ ಇದ್ದಾರೆ. ನಮ್ಮ ಹಳ್ಳಿನಲ್ಲಿರ್ತಕ್ಕಂಥ ಬಡವರಿಗೂ ಮತ್ತು ಅವಿದ್ಯಾವಂತರಿಗೆ ಮೀಸಲಾತಿ ತಲುಪ್ತಾ ಇಲ್ಲ, ನಾನು ಮೀಸಲಾತಿ ತಂದು ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಒಂದು ಕಣ್ಣಲ್ಲಿ ನೀರು ಹಾಕೊಂಡು ಗಳಗಳಗಳ ಅಂತ ಹೇಳ್ತಾರೆ. 2 ವರ್ಷಕ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಶ್ರೀಮಂತ ವರ್ಗ ಮೀಸಲಾತಿ ತಿನ್ನೋಕೆ ಶುರು ಮಾಡ್ತಾರೆ, ಬಡವರಾಗಿ ಉಳ್ಕೊತಾರೆ. ಹಳ್ಳಿನಲ್ಲಿ ಇರತಕ್ಕಂಥ ಅವಿದ್ಯಾವಂತನಿಗೆ ಮೀಸಲಾತಿ ಹೋಗಲ್ಲ, ಹಳ್ಳಿ ಇರತಕ್ಕಂಥ ಬಡವನಿಗೆ ಹೋಗೋದಿಲ್ಲ. ಅದನ್ನು ಅಂಬೇಡ್ಕರ್ ಆ ದಿನಗಳಲ್ಲಿ ಹೇಳಿದಂಥ ಮಾತು ಇವತ್ತು ಪ್ರಚಲಿತವಾಗಿ 78 ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದರು. ಇವತ್ತು ನಮ್ಮ ದೇಶ ಸಂವಿಧಾನ ರಚನೆ ಆಗಿ ಮೀಸಲಾತಿ ಕೊಟ್ಟರು, ಇಷ್ಟೆಲ್ಲ ಮಾಡಿದ್ರು ಮೀಸಲಾತಿ ಸೌಲಭ್ಯಗಳು ಎಲ್ಲೋ ಒಂದು ಕಡೆ ಯಾರೋ ಉಳ್ಳವನ ಪಾಲಾಗ್ತಾ ಇದೆ, ಬಡವರಿಗೆ ಅದು ಸಿಗ್ತಾ ಇಲ್ಲ. ಬಡವ್ರಿಗೆ ಸಿಗಬೇಕಾದ್ರೆ ಏನು ಮಾಡಬೇಕು? ಉಳ್ಳವರು ಇಲ್ದವ್ರಿಗೆ ಬಿಟ್ಕೊಡೋಂಥ ಕೆಲಸ ಆಗಬೇಕು. ಆ ಕೆಲಸ ಅಂತೂ ದೊಡ್ಡ ಮನಸ್ಸು ನಮ್ಮಲ್ಲಿ ಬರ್ತಾ ಇಲ್ಲ. ನರೇಂದ್ರ ಮೋದಿಯವರು ಅವ್ರ ಮುಖ್ಯ ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು ಕಾನೂನು ಮಾಡಲಿಲ್ಲ, ಸ್ಟೇಟ್ಮೆಂಟು. ಯಾರು 10 ಲಕ್ಷಕ್ಕಿಂತ ಮೇಲ್ಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರೋ ನೀವು ಸಬ್ಸಿಡಿ ತೊಗೊತಾ ಇರೋ ಗ್ಯಾಸ್ ಸಬ್ಸಿಡಿನ ಬಿಟ್ಕೊಟ್ಬಿಡಿ ಅಂತ. ಬಿಟ್ಕೊಡಿ ಅಂತ ತಕ್ಷಣ 4 ಕೋಟಿ ಜನ ದೇಶದಲ್ಲಿ ಬಿಟ್ಕೊಟ್ರು. ನನಗೆ ಬೇಡಪ್ಪ, ಎಷ್ಟೋ ಜನ ವಾಲಂಟ್ರಿ ಅವರೇ ಬಿಟ್ಟರು. ಕಾನೂನಲ್ಲ ಅದು.
ಹಾಗೆ ನಮ್ಮಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ, ನಮ್ಮಲ್ಲಿರ್ತಕ್ಕಂಥ IAS IPS IRS IFS ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು, ಇನ್ಕಮ್ ಟ್ಯಾಕ್ಸ್ ಬ್ಯಾಗಿಗಳು, ಹಲವಾರು ಆರ್ಥಿಕವಾಗಿ ಸುಧಾರಣೆ ಆಗಿರ್ತಕ್ಕಂಥ ಒಂದು ತಂಡ ಏನಿದೆಯೋ, ಒಂದು ಬಲಿತ ಒಂದು ವರ್ಗ, ಈ ವರ್ಗ ತನ್ನ ಅಣ್ಣ ತಮ್ಮಂದ್ರಿಗೂ ನಾನು ಅಕ್ಕಂಗಿರಿಗೆ ಇದು ಬಿಟ್ಕೊಟ್ರೆ ಒಳ್ಳೇದಪ್ಪ, ಅವರು ಬದುಕಲಿ ಅನ್ನೋ ಒಂದು ದೊಡ್ಡ ಯೋಚನೆ ನಮ್ಮಲ್ಲಿಲ್ಲ. ಇವತ್ತೆಲ್ಲ ಶ್ರೀಮಂತರ ಪಾಲಾಗ್ತಕ್ಕಂಥ ಈ ಮೀಸಲಾತಿ ಎಲ್ಲೋ ಒಂದು ಕಡೆ ಮರೀಚಿಗೆ ಆಗಿದೆ. ಇವತ್ತು ಸರ್ಕಾರದ ಯೋಜನೆಗಳು ಮರೀಚಿಗೆ ಆಗಿದ್ದಾವೆ. ಇವತ್ತು ಸರ್ಕಾರದಲ್ಲಿ ಸಿಗ್ತಕ್ಕಂಥ SCP TSP ಅಂದರೆ ಅದೇ ನಿಜವಾದಂಥ ಅಮೃತ. ಹೌದು. ಅಂಬೇಡ್ಕರ್ ವಿಷ ಕೊಡ್ದು ನಾವು ಅಮೃತ ಕೊಟ್ಟರು ಅಂದರೆ ಅದೇ ಅಮೃತನೇ SCP TSP ಸ್ಕೀಮ್ಗಳು. SCP TSP ಸ್ಕೀಮಲ್ಲಿ ಬರ್ತಕ್ಕಂಥ ಹಣನ ತೊಗೊಂಡೋಗಿ ರಸ್ತೆಗಳಿಗೆ ಹಾಕ್ತಾಯಿದ್ರು ಮೊದಲು ಇದ್ದವರೆಲ್ಲ. HD ರೇವಣ್ಣವರು PW ಮಿನಿಸ್ಟರ್ ಅವರು ಹೋಗಿ ಹೈವೇಗಳಿಗೆ ಹಾಕ್ಬಿಡೋರು ದುಡ್ಡೆಲ್ಲ. ನಾವು ಕೇಳೇವಿ, ಏನು ಸರ್ ನೀವು ತೊಗೊಂಡೋಗಿ ಹೈವೇಗಳಿಗೆ ಹಾಕ್ತಾ ಇದ್ದೀರ ನಮ್ಮ SC ದುಡ್ಡು, ನಿಮ್ಮ SCಗಳು ಯಾರು ಓಡಾಡಲ್ವಾ ಹೈವೇನಲ್ಲಿ, ಯಾಕೆ ಓಡಾಡಲ್ಲ, ನಾವು ಅದು ಹಾಕತ್ತೀವಿ ಅಂತ ಅವರು ಅಷ್ಟರ ಮಟ್ಟಿಗೆ ಅದ್ರ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಮಂತ್ರಿಗಳಾಗ್ತಾಯಿದ್ರು. ಇವಾಗ ನಮ್ಮಲ್ಲೇ ಮಂತ್ರಿಗಳಾಗಿರೋಂಥವ್ರು MLAಗಳಾಗಿರ್ತಕ್ಕಂಥವ್ರು ಇವಾಗ ಮಹದೇವಪ್ಪನವರು ಮಂತ್ರಿಗಳಿದ್ದಾರೆ, ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ತಿಮ್ಮಾಪುರ್ ಇದ್ದಾರೆ, ಎಲ್ಲರೂ ಇದ್ರೂ ಇವತ್ತು SCP ದುಡ್ಡನ್ನು ತೊಗೊಂಡೋಗಿ ಫ್ರೀ ಗ್ಯಾರಂಟಿಗೆ ಹಾಕ್ಕೊಂಡಿದ್ದಾರೆ. ನಾವು ಫ್ರೀ ಗ್ಯಾರಂಟಿಗಳಿಗೆ ನೀವು ಹಾಕ್ಕೋಬೇಕಾದ ಈ ದುಡ್ಡಲ್ಲ, ನೀವು ಬಜೆಟಲ್ಲಿ ಇರೋ ದುಡ್ಡನ್ನ ಹಾಕ್ಕೋಬೇಕು. ಈ ದುಡ್ಡು ಏನಿದ್ರು ಆ ಕಾಲೋನಿಗಳಲ್ಲಿ ಇನ್ನೂ ಹೊಟ್ಟೆ ಹಸ್ಕೊಂಡು ಗುಡಿಸ್ಲಲ್ಲಿದ್ದಾನಲ್ಲ, ಬಡತನದಲ್ಲಿ ಬದುಕ್ತಾ ಇದ್ದಾನಲ್ಲ, ಅವ್ನಿಗೆ ಹೋಗ್ಬೇಕಾದು. ಆ ಸೌಲಭ್ಯ ಅವ್ರಿಗೆ ಹೋಗೋ ಸೌಲಭ್ಯ ನೀವೇ ಬಳಸ್ಕೊಂಡು ತಿಂತಾ ಇದ್ದೀರಿ. ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡೋದಕ್ಕೆ ಏನು 51 ಜನ MLA ಇದ್ದಾರೆ ರಾಜ್ಯದಲ್ಲಿ, SC STಗಳು, ಒಬ್ಬರು ಮಾತಾಡಲ್ಲ. ಇವರು ಯಾರು ಮಾತಾಡದೆ ಹೋದರೆ ಹೇಗೆ ಸಮಾಜನ ನಾವು ಬದಲಾಯಿಸೋದು? ಈ MLAಗಳಿಗೆ ನಮಗೆ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ಇವರು ಮೀಸಲಾತಿಯಿಂದ ಗೆದ್ದು ಬರ್ತಾರೆ, ಎಲ್ಲ ಒಂದು ಕಡೆ ಶ್ರೀಮಂತರ ಪಾಲಾಗಿ ನಿಂತ್ಕೋತಾರೆ, ಎಲೆಕ್ಷನ್ನು ಓಟು ಇಷ್ಟಿಗೆ ಸೀಮಿತ ಆಗಿಬಿಟ್ರೆ ಆ ಕೊನೆ ಸಾಲಲ್ಲಿನ ಕಥೆ ಏನು? ಯಾಕೆ ಮೀಸಲಾತಿ ಕೊಟ್ಟರು ಬಾಬಾ ಸಾಹೇಬರು? ನೀನು ಪಾರ್ಲಿಮೆಂಟಲ್ಲಿ ಹೋದಾಗ ಪಾರ್ಲಿಮೆಂಟಲ್ಲಿ ಮಾತಾಡು, ಯಾವ್ರ ಪರವಾಗಿ SC STಗಳ ಪರವಾಗಿ ಏನಾರು ಅನ್ಯಾಯ ಆದರೆ ಅಲ್ಲಿ ಧ್ವನಿ ಎತ್ತಪ್ಪ ಅಂತ ಅಲ್ಲಿ ಮೀಸಲಾತಿ ಕೊಟ್ಟು ನಿಮಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಡೋದು ಮೀಸಲು ಕ್ಷೇತ್ರದಲ್ಲಿ. ಈ ವಿಧಾನಸಭೆಯಲ್ಲಿ ಯಾಕೆ ಕೊಡ್ತಾರೆ? ನೀನು ಅಸೆಂಬ್ಲಿಗೆ ಹೋಗು, ಇವ್ರ ಮೇಲೆ ದೌರ್ಜನ್ಯಗಳಾಗ್ತಾವ, ಅನ್ಯಾಯಗಳಾಗ್ತಾವ, ಶೋಷಣೆ ಆಗ್ತದ, ಅತ್ಯಾಚಾರಗಳಾಗ್ತಾವ, ಇದ್ರ ಬಗ್ಗೆ ನಿಂತು ಧ್ವನಿ ಎತ್ತು ಅಂತ ಇಲ್ಲಿ ಧ್ವನಿ ಕೊಡತ್ತೆ ಕೊಟ್ಟರು. ಇದನ್ನೂ ಮಾಡಲ್ಲ ನೀವು. ಇವತ್ತು ನೀವು ಬರೀ ಸುಧಾರಣೆ ಆಗಿ ನೀವು ನಿಮ್ಮ ಮಕ್ಕಳು ಮರಿ ಮಕ್ಕಳು ಅಂತ ಹೋಗ್ತಾರೆ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಅವ್ರ ಬಗ್ಗೆ ಮಾತಾಡೋದು ದೊಡ್ಡ ಗೌರವ ಇದೆ ಅವ್ರ ಬಗ್ಗೆ. ಆದರೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಾರೆ AICCಗೆ. AICC ರಾಷ್ಟ್ರೀಯ ಅಧ್ಯಕ್ಷ ಆಗಿ 9 ಸಾರಿ MLA ಗೆಲ್ತಾರೆ, 2 ಸಾರಿ ಲೋಕಸಭೆ ಗೆಲ್ತಾರೆ, 1 ಸಾರಿ ರಾಜ್ಯಸಭೆಯಲ್ಲಿ ಇದ್ದೀರಿ. ನೀವು ಇವತ್ತು ನಿಮ್ಮ ಮಗನ ಕರ್ಕೊಂಬಂದು MLA ಮಾಡಿ 3 ಸಾರಿ ಮಂತ್ರಿ ಮಾಡ್ತೀರಿ ನೀವು. ನಾನು ಇದನ್ನು ಯಾಕೆ ಪ್ರಸ್ತುತ ವಿಚಾರ ಅಂತಂದರೆ ಇದು ಉದಾಹರಣೆಗಾಗಿ ಬಳಸ್ಕೋಬೇಕಾಗಿದ್ದು ಅನ್ನೋ ಅನಿವಾರ್ಯತೆ ನಮಗಿದೆ. ಅಲ್ಲ, ನೀವು ಹೇಳಿದ ಹೆಸರುಗಳು ಅವರು ಜನರಲ್ ಕ್ಯಾಟಗರಿಲಿ ನಿಂತರೂ ಗೆಲ್ಲುವಷ್ಟು ಸಾಮರ್ಥ್ಯ ಇರುವಂಥವ್ರು, ಅನುಭವ ಇರುವಂಥವ್ರು, ಭಾಳ ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥವ್ರು. ನಾವು ಅವ್ರು ಎಷ್ಟು ಸಾವಿರ ಕೋಟಿ ದುಡ್ಡು ಮಾಡಿದಾರೆ ಅಂತ ನಾವು ಹೇಳಕ್ಕೆ ಹೋಗಲ್ಲ, ಆದರೆ ಅವ್ರ ಹೆಸರು ಮೇಲೇ ಓಟ್ ಬೀಳೋಂಥ ಜನ ಇದ್ದಾರೆ. ಇವತ್ತು ನೀವು ಗುರುಮಿಟ್ಕಲಲ್ಲಿ ಇದ್ದಂಥವ್ರು ಚಿತ್ತಾಪುರ್ಗೆ ಹೋದ್ರಿ, ಚಿತ್ತಾಪುರದಿಂದ ಮತ್ತೆ ಗೆದ್ರಿ, ರಾಜ್ಯದಲ್ಲಿ BJP ಅಧಿಕಾರದಲ್ಲಿತ್ತು, ನಮ್ದೇನು ಇಲ್ಲಿ ಕೆಲಸ ನಡೆಯಲ್ಲ ಅಂತೇಳಿ ಲೋಕಸಭೆಗೆ ಹೋದ್ರಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಆಗ್ತೀರಿ, ಮತ್ತೆ ತಿರ್ಗಿ ಬೈ ಎಲೆಕ್ಷನ್ ಬಂದರೆ ನಿಮ್ಮ ಮಗನಿಗೆ ಯಾಕೆ ಟಿಕೆಟ್ ಕೊಡಬೇಕು? ಇನ್ನು ನಿಮ್ಮ ಪಕ್ಷದಲ್ಲಿ ಇನ್ನೊಬ್ಬರು ಕೊಡಿ, ಹೊಸಬ್ರು ಕೊಡಿ, ಹೊಸ ಒಂದು ಜನರೇಷನ್ ಬರಲಿ. ಅಂಬೇಡ್ಕರ್ ಆಸೆ ಏನು? ಎಲ್ಲ ಹಂಚ್ಕೊತೀನಿ ಅಂತ, ಎಲ್ಲರೂ ಹಂಚ್ಕೊಂಡು ತಿನ್ನೋದಕ್ಕೆ ಅವಕಾಶ ಕೊಟ್ರಿ. ಈ ಅವಕಾಶನ ನೀವು ಮಿಸ್ ಮಾಡಿಬಿಟ್ರಿ. ಅದಾದಮೇಲೆ ಈ ಸಾರಿ ಚುನಾವಣೆಗೆ ನಿಮ್ಮ ಅಳಿಯ ನಿಲ್ಲಿಸ್ಬಿಟ್ಟಿದ್ರಿ ಲೋಕಸಭೆಗೆ. ನಿಮ್ಮ ಅಳಿಯ ಒಬ್ಬ, ಮಗ ಒಬ್ಬ, ಮತ್ತು ನಿಮ್ಮ ಮಕ್ಕಳು ಅಳಿಯಂದ್ರು ಮದುವೆ ಮಾಡೋದಿಲ್ಲ. ನೀವು ಬ್ರಾಹ್ಮಣರ ಮನೆಗೆ ಹೆಣ್ಮಕ್ಳು ಕೊಡ್ತೀರಿ, SC ಕೋಟಾ ಬೇಕು ನಿಮಗೆ, ಮದುವೆ ಮಾಡ್ಕೊಳ್ಳೋದು. ನಾನು ಅದು ವೈಯಕ್ತಿಕ ವಿಷಯ ಅಂತ ಮಾತಾಡೋಕ್ಕೆ ಹೋಗಲ್ಲ ನಾನು. ಆದ್ರೂ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೈತನ್ಯ ಸಿಕ್ಕಿದ್ರು ಮತ್ತೆ ಮೀಸಲು ಕ್ಷೇತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮಗೆ ಬಾಬಾ ಸಾಹೇಬ್ರು ಕೊಟ್ಟಂಥ ಎಲ್ಲ ಅವಕಾಶಗಳು ಬಳಸ್ಕೊಂಡು ಮೇಲೆ ಬಂದ ಮೇಲೆ ನೀವು ಕೊನೆ ಸಾಲಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಒಂದು ಅವಕಾಶ ಬಿಟ್ಕೊಡ್ಬೇಕು. ಆ ಕೆಲಸ ನೀವು ಮಾಡಲ್ಲ. ಇವತ್ತು ಎಲ್ಲ ಏನೇ ಬಂದರೂ, ಯಾವುದೇ ಕೋಟಾ ಬರಲಿ, ಸೆಂಟ್ರಲಿಂದ ಗೌರ್ಮೆಂಟಿಂದ ಏನು ಕೋಟಾ ಬರ್ತದೆ ಬರಲಿ. KH ಮುನಿಯಪ್ಪ ಒಬ್ಬರು ಇದ್ದಾರೆ, 7 ಸಾರಿ MP ಆಗಿದ್ದರು. MP ಆಗೋಕ್ಕೆ ಮುಂಚೆ ತನ್ನ ಹೆಂಡತಿ ಅನಾಥೆ ಅಂತೇಳಿ ಗ್ಯಾಸ್ ಏಜೆನ್ಸಿ ತೊಗೊತಾರೆ. ಅವ್ರ ಅಡ್ವೊಕೇಟ್, ಅವರು ಅನಾಥರಾಗಕ್ಕೆ ಸಾಧ್ಯ ಇಲ್ಲ ಅವ್ರ ಹೆಂಡತಿ. ಆದರೆ ಅನಾಥರ ಕೋಟಾದಲ್ಲಿ ನೀವು ಗ್ಯಾಸ್ ಏಜೆನ್ಸಿ ತೊಗೊಂಡ್ರಿ. ಗ್ಯಾಸ್ ಏಜೆನ್ಸಿ ತೊಗೊಂಡಾದ್ಮೇಲೆ 7 ಸಾರಿ MP ಆದ್ರಿ. ಕೇಂದ್ರದಲ್ಲಿ ರೈಲ್ವೆ ಮಂತ್ರಿ ಆಗಿದ್ರಿ, ಸಾರಿಗೆ ಮಂತ್ರಿ ಆಗಿದ್ರಿ, ಕೈಗಾರಿಕಾ ಮಂತ್ರಿ ಆಗಿದ್ರಿ, ಎಲ್ಲ ಆಗಿದ್ರಿ. ಎಲ್ಲ ರೀತಿಯಲ್ಲೂ ನಿಮ್ಮ ಹೆಸರು ಇಡೀ ರಾಷ್ಟ್ರದಲ್ಲೇ ಗೊತ್ತಿರೋಂಥದ್ದು ಹೆಸರು ಆಯಿತು. ಮತ್ತು ನಿಮ್ಮ ಮಗಳನ್ನ ಕರ್ಕೊಂಡು KGF MLA ಮಾಡ್ತೀರಿ. ನಾನು ಹೇಳೋದು, ನೀವು ಅವಕಾಶಗಳನ್ನ ವಂಚಿತರಿಗೊಂದು ಅವಕಾಶ ಬಿಟ್ಕೊಡ್ಬೇಕು. ಇವತ್ತು ನೀವು 7 ಸಾರಿ MP ಆಗಿ ಇಷ್ಟೆಲ್ಲ ಕೋಟಿಗಳು ಮಾಡಿ ಮತ್ತೆ ಸೋತ ಮೇಲೆ, ಕೋಲಾರ ಸೋತ ಮೇಲೆ ದೇವನಹಳ್ಳಿಗೆ ಬಂದು ನಿಂತ್ಕೋತೀರಿ ರಿಸರ್ವ್ ಕ್ಷೇತ್ರದಲ್ಲಿ, ಅಲ್ಲಿ MLA ಆಗಿ ಮಂತ್ರಿನೂ ಆಗ್ತೀರಿ. ಆದರೆ ನಿಮ್ಮ ಧರ್ಮಪತ್ನಿ ಇವತ್ತು ಅನಾಥರ ಕೋಟದಲ್ಲೇ ಗ್ಯಾಸ್ ಏಜೆನ್ಸಿ ಇಟ್ಕೊಂಡಿದ್ದರಿಂದ ಇವತ್ತು ನೀವು ಅನಾಥನ ಕರಿಬೇಕಾ, ಜನರಲ್ ಅಂತ ಕರಿಬೇಕಾ? ನಾವು ನಾನು ಯಾಕೆ ಇದೆ ಆವೇಶ ನಮಗೆ ಅಂದರೆ, ಹೊಟ್ಟೆ ಹಸಿವು, ಬಾಧೆ, ಬಡತನ, ಆ ಬಾಬಾ ಸಾಹೇಬರು ಪಟ್ಟಂಥ ಶ್ರಮ, ಈ ದೇಶದಲ್ಲಿ ಏನೆಲ್ಲ ಶ್ರಮ ಪಟ್ಟು ಎಷ್ಟೆಲ್ಲ ಹೋರಾಟಗಳು ಮಾಡಿ ಇಡೀ ದೇಶ ಅವರು ಸುತ್ತಾಡಿ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮಾಜ, ತುಳಿತುಕೊಳ್ಪಟ್ಟ ಸಮಾಜ, ಮಹಿಳೆಯರ ಪರವಾಗಿ, ಹಿಂದೂಗಳ ಪರವಾಗಿ, ಎಲ್ಲರ ಪರವಾಗಿ ಧ್ವನಿ ಎತ್ತಂಥವ್ರು.
ಅವ್ರಿಗೆ ಒಂದು 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 ಕುಬ್ಜ ಮಾನವರು ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಜಯಂತಿ ಅಂದಾಗ ಬರೀ ಷಡೋಕಾಶ್ವರೇ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂತಿಲ್ಲ, ದೇಶದ ಸಮಸ್ತರು ಮಾಡಬೇಕು. ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಕಾಮನ್ ಸಿವಿಲ್ ಕೋಡ್ ಅಂದರೆ ಹೆಣ್ಮಕ್ಳು ತಂದೆಯ ಆಸ್ತಿಯಲ್ಲಿ ಪಾಲು ಕೊಡಬೇಕು, ಗಂಡು ಮಕ್ಳಿಗೆ ಇರ್ತಕ್ಕಂಥ ಸಮಾನ ಅವಕಾಶಗಳು ಕೊಡಬೇಕು ಅಂತ. ಆವತ್ತಿನ ದಿನದಲ್ಲಿ ನೆಹರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಆ ಮುಸಲ್ಮಾನ್ ಹೆಣ್ಮಕ್ಳನ್ನ ಬುರ್ಕಾದಲ್ಲೇ ಬಿಟ್ಬಿಡಿ ಬಾಬಾ ಸಾಹೇಬ್ರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಸಮಾನತೆಗೆ ತರಬೇಡಿ ಅಂತಾರೆ. ಸರಿ, ಅಂಬೇಡ್ಕರ್ ಹೋಗ್ಲಿ, ಅದು ಬುರ್ಕಾದಲ್ಲಿ ಇರಲಿ ಅಂತ ಬಿಡ್ತಾರೆ. ಹಿಂದೂ ಕೋಡ್ ಬಿಲ್ ತರ್ತಾರೆ, ಅದನ್ನು ಒಪ್ಪೋದಿಲ್ಲ ಇವರು, ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಅಂಬೇಡ್ಕರ್ಗೆ ಭಾಳ ಬೇಜಾರಾಗುತ್ತೆ. ಹೋಗಿ ರಾಷ್ಟ್ರಪತಿಗಳು ಹೇಳ್ತಾರೆ, ರಾಷ್ಟ್ರಪತಿಗಳೇ ಹೇಳಿ, ಆ ನೆಹರು ಒಂದು ಮಾತು ಹೇಳಿ, ಹೆಣ್ಮಕ್ಳು ಗಂಡಸರಿಂದ ಶೋಷಣೆಗಳಿಗೆ, ಅದು ಎಸ್ ಸಿ ಹೆಣ್ಮಕ್ಳಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಹೆಣ್ಮಕ್ಳ ಪರವಾಗಿ ಎಲ್ಲರ ಪರವಾಗಿ ಧ್ವನಿ ಎತ್ತಿ, ಆ ಹೆಣ್ಮಕ್ಳು ಗಂಡಸರಿಂದ ಶೋಷಣೆಗೊಳಗಾಗಿದ್ದಾರೆ, ದೌರ್ಜನ್ಯಗೊಳಗಾಗಿದ್ದಾರೆ, ತಲಾಂತರಗಳಿಂದ ಅವರು ಮುಟ್ಟಿಸ್ಕೊಳ್ಳದೇ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೂ ನ್ಯಾಯ ಕೊಡಬೇಕು ಅಂತಾರೆ. ಅದಕ್ಕೆ ಅವರು ರಾಷ್ಟ್ರಪತಿ ಹೇಳ್ತಾರೆ, ಬಾಬಾ ಸಾಹೇಬ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಂದ್ರೆ ಹೇಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು? ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಗಳಿಗೆ ನನ್ನ ಅಧಿಕಾರದಾಗ ರಾಜೀನಾಮೆ ಬಿಟ್ಟು ಈಚೆ ಬರ್ತಾರೆ. ಅದು ಅಂಬೇಡ್ಕರ್. ಸೊ ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಬಂದಿದ್ದು ಈಗ ಮೋದಿ ಸರ್ಕಾರ ಬಂದ ನಂತರದಲ್ಲಿ. ಹೌದೌದು, ಅವತ್ತಿಂದಲೇ 50ರಲ್ಲಿ ಆಗಿದೆ, 52ರಲ್ಲಿ ಆಗಿದ್ರೆ, ಅದು ಸಂವಿಧಾನದ ಕಾನೂನು ಮಂತ್ರಿ ಆಗಿದ್ದಾಗೆ ಆಗಿದ್ರೆ 47-48ರಲ್ಲಿ ಇವತ್ತು ಹೆಣ್ಮಕ್ಳು ಸಮಾನ ಅಧಿಕಾರ ಸಿಗ್ತಾ ಇತ್ತು. ತಂದೆ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಪಾಲು ಕೊಡ್ಬೇಕು ಅನ್ನೋದು ಏನು ತಪ್ಪಿದೆ? ನಾವೂ ಮದುವೆ ಆಗ್ತೀವಿ, ನನಗೂ ಹೆಂಡತಿ ಇರ್ತಾಳೆ, ಅವ್ರ ಅಪ್ಪನ ಆಸ್ತಿ ತರ್ತಾಳೆ. ನನ್ನ ಮಗಳು ನನ್ನ ಮನೆ ನನ್ನ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡ್ತೀನಿ, ನಮ್ಮ ಅಪ್ಪನ ಆಸ್ತಿನಲ್ಲಿ ಅವಳಿಗೆ ಪಾಲು ಹೋಗ್ತದೆ. ಹಂಚಿಕೆ ಆಗಲೇಬೇಕಲ್ಲ, ಸಮಾನವಾದ ಹಂಚಿಕೆ, ಸಮಾನವಾದ ಕಾನೂನು ಬರಬೇಕಲ್ವ. ಇವತ್ತು ನರೇಂದ್ರ ಮೋದಿಯವರು ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಭಾಳ ವಿರೋಧ. ಕಾಮನ್ ಸಿವಿಲ್ ಕೋಡ್ ಅಂದರೆ ಏನಾಯಿತು ಇವರಿಗೆ ನಷ್ಟ? ನಮ್ಮ ಹೆಣ್ಮಕ್ಳು, ಮುಸ್ಲ್ಮಾನ್ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಲ್ವೇನು, ಅವ್ರಿಗೂ ನ್ಯಾಯ ಸಿಗಬಾರ್ದೇನು? ಈ ತ್ರಿಬಲ್ ತಲಾಕ್ ತಂದಾಗೂ ಹಿಂಗೆ ಮಾಡಿದ್ರು, ತ್ರಿಬಲ್ ತಲಾಕ್ ತರಬೇಡಿ ಅವರು ಅಂತ. ಎಷ್ಟೋ ಸರಿ ನಾನು ಈ TV ಚಾನಲ್ ಡಿಬೇಟ್ಗಳಲ್ಲಿ ಮಾತಾಡೋವಾಗ ಹೇಳ್ತಾ ಇದ್ದೆ, ಹೆಣ್ಮಕ್ಳು ಅವ್ರು ನಮ್ಮ ಹೆಣ್ಮಕ್ಳವರು, ಯಾವನೋ ಮದುವೆ ಆಗ್ಬಿಟ್ಟು 5-6 ಮಕ್ಕಳು ಹುಟ್ಟಿಸ್ಬಿಟ್ಟು ತಲಾಕ್ 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 ಅಂದ ತಕ್ಷಣ ಮುದೋಗ್ಬಿಡ್ತಾ ಕತೆ, ಸಂಬಂಧ ಕಿತ್ತೋಗ್ಬಿಡ್ತಾ? ಅವ್ರಿಗೂ ಸಮಾನ ಅಧಿಕಾರ ಬೇಡವಾ, ಸಮಾನ ಹಕ್ಕು ಬೇಡವಾ? ಅವರು ಮಹಿಳೆಯರಲ್ವಾ? ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯ ಸಿಗಬೇಕಾದಂಥ ಧರ್ಮನ ಇವತ್ತು ನರೇಂದ್ರ ಮೋದಿಜಿಯವರು ತಂದಿದ್ದಾರೆ. ಅದನ್ನು ನರೇಂದ್ರ ಮೋದಿಯವರು ತಂದಿರತಕ್ಕಂಥ ಹಲವಾರು ಯೋಜನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ವ್ಯಕ್ತ ಆಗಿದೆ. ಅವರು ಹಿಂದೆ ಒಂದು ಕಾನೂನು ಇದು ಮಾಡಿದ್ರು, ನೋಟ್ ಬ್ಯಾನ್ ಮಾಡಿದ್ರು. ನೋಟ್ ಬ್ಯಾನ್ ಮಾಡಿದ ತಕ್ಷಣ ಎಲ್ಲ ಏನು ಕಿರ್ಚಾಡಿದ್ರು, ಕಾಂಗ್ರೆಸ್ ಅವರು ಕಿರ್ಚಾಡಿದ್ರು, ಭಯಂಕರ ಕಿರ್ಚಾಡ್ಬಿಟ್ರು. ಏನು ಅವ್ರು ಕಿರ್ಚಾಟ? ಅಯ್ಯೋ ನೋಟ್ ಬ್ಯಾನ್ ಮಾಡಿ ಬಡವ್ರನ್ನೆಲ್ಲ ಬಡವ್ರು ಮಾಡಿಬಿಟ್ರು ಇವರು ಅಂತ. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ 1920ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಅಮೇರಿಕಾದಲ್ಲಿ ಅವರು ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ಅಂತ ಒಂದು ಪ್ರಬಂಧ ಬರೀತಾರೆ, ಆರ್ಥಿಕ ಪ್ರಬಂಧ. ಅದಕ್ಕೆ ಡಾಕ್ಟರೇಟ್ ಸಿಗುತ್ತೆ, ಫಸ್ಟ್ ಡಾಕ್ಟರೇಟ್ ಅವರಿಗೆ ಸಿಗೋದು. ಅವತ್ತು ಅವ್ರು ಬರೆದಾಗ ಹೇಳ್ತಾರೆ, ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೆ 20 ವರ್ಷಕ್ಕೆ ಒಂದು ಸಾರಿ ಆ ದೇಶದ ಕರೆನ್ಸಿಗಳನ್ನು ಬದಲಾವಣೆ ಆಗಬೇಕು. ಆಗ ದೇಶದಲ್ಲಿ ಸ್ವಲ್ಪ ಭ್ರಷ್ಟಾಚಾರ, ಅನ್ಯಾಯಗಳು, ಅಕ್ರಮಗಳು ಎಲ್ಲವೂ ಯಾರೋ ಶ್ರೀಮಂತನ ಆಗೋದು ತಪ್ಪುತ್ತೆ, ನೋಟು ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಆವಾಗ ಕಪ್ಪು ಹಣ ಎಲ್ಲೋ ಹೋಗುತ್ತೆ. ಅದು ಅಂಬೇಡ್ಕರ್ ಹೇಳಿದ್ರು 100 ವರ್ಷ ಆದಮೇಲೆ ಮೋದಿಯವರು ಆ ಕಾನೂನು ತರ್ತಾರೆ. ಆಗಲೂ ಕಿರ್ಚಾಡ್ತಾರೆ ಮೋದಿಯವರು ವಿರುದ್ಧವಾಗಿ. ಅವತ್ತು ಕಿರ್ಚಾಡಿದ್ದು ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನೇ ಫಾಲೋ ಮಾಡಿದಂಥ ಮೋದಿಯವರು ಇವತ್ತು ದೇಶದಲ್ಲಿ ಇವತ್ತು ಉನ್ನತ ನಾಯಕರಾಗಿದ್ದಾರೆ. ಅವರ ಒಂದು ಆಶಯಗಳಲ್ಲಿ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ನಮ್ಮ ದೇಶಕ್ಕೆ ಎಲ್ಲೋ ಇದ್ದಂಥ ದೇಶ, ಆವಾಡಿಗರ ದೇಶ ಅಂತ ಕರೀತಾ ಇದ್ದಾರೆ. ಇವತ್ತು ಪ್ರಪಂಚದ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ, ಡಿಸಿಷನ್ ಮೇಕರ್ ಆಗಿದ್ದಾರೆ. ಈಗ ನೀವು ಹೇಳಿದ್ರಿ ಆಶಯಗಳು ಈಡೇರಲಿಲ್ಲ, ಉಳ್ಳವರಿಗೆ ಸಿಗ್ತಾ ಇದೆ ಮೀಸಲಾತಿಯ ಲಾಭ ಅನ್ನುವಂಥದ್ದು. ಇದಕ್ಕೆ ಪರಿಹಾರವಾಗಿ ಒಂದಷ್ಟು ಬೇಡಿಕೆಗಳಿದ್ದಾವೆ. ಒಳ ಮೀಸಲಾತಿ ಇರ್ಬೋದು, ವರ್ಗೀಕರಣ ಇರ್ಬೋದು, ಕೆನೆಪದರ ವ್ಯವಸ್ಥೆ ತರಬೇಕು ಅನ್ನುವಂಥದ್ದು ಇರ್ಬೋದು. ಸೊ ಈ ಎಲ್ಲ ಬೇಡಿಕೆಗಳು ಈಗಲೂ ಬೇಡಿಕೆಗಳಾಗಿಯೇ ಉಳಿದಿವೆ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಮ್ಮ ಶಾಸಕರು, ಪರಿಶಿಷ್ಟ ಜಾತಿ ವರ್ಗಗಳ ಶಾಸಕರು, ಅವರಿಗೆ ಮನಸ್ಥಿತಿ ಸರಿಯಿಲ್ಲ. ಯಾಕೆಂದರೆ ಅವರು ಆರ್ಥಿಕವಾಗಿ ಮೇಲೆ ಹೋದವರು ಮೇಲೆ ಹೋಗ್ತಾನೆ ಇರಬೇಕು ಅನ್ನೋ ಬೇಡಿಕೆಗೆ ಅವರು ಸ್ಪಂದನೆ ಕೊಡ್ತಾರೆ. ಚಪ್ಪಲಿ ಹೊಲಿತಾರವನು, ಜೀತ ಮಾಡೋನು, ಕಸ ಗುಡಿಸೋವಂಥ ಅಮಾಲಿ ಜನ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದೊತ್ತು ಊಟಕ್ಕೆ ಇಲ್ಲದೆ ಬೆಳಗ್ಗೆ ಎದ್ದು 5 ಗಂಟೆಗೆ ಬಂದು ಕಸ ಗುಡಿಸ್ತಾ ಕೂತಿರ್ತಾರೆ. ನಾವು ವಾಕಿಂಗ್ ಮಾಡ್ತಾ ಇರ್ತೀವಿ, ಆ ಧೂಳಿದ್ರೆ ಅಲ್ಲಿ ವಾಕಿಂಗ್ ಮಾಡೋ ಹೆಣ್ಮಗಳು ಪಾಪ ಧೂಳು ಕುಡ್ಕೊಂಡು ತಲೆ ಬಗ್ಗಿಸಿ ನಡು ಬಗ್ಗಿಸಿ ಕಸ ಗುಡಿಸ್ತಾ ಇರ್ತಾಳೆ. ಆ ಧೂಳು ಕುಡ್ಕೊಂಡು ನಾವು 1 ಸೆಕೆಂಡ್ ಆ ಪಕ್ಕದಲ್ಲಿ ಹೋಗೋದಕ್ಕೆ ದೂರ ಹೋಗ್ತೀವಿ. ಅಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕೋ ಬೇಡ? ಇವತ್ತು ಸಮಾಜದಲ್ಲಿ ಎಷ್ಟು ಜನ ಆ ಥರ ಪಾಪದ ಜನ ಇದ್ದಾರೆ. ಆ ಪಾಪ ಜನಕ್ಕೆ ಒಂದು ನ್ಯಾಯ ಸಿಗಬೇಕಾದ್ರೆ ಆರ್ಥಿಕವಾಗಿ ಸಬಲನಾದವನು ಬಿಟ್ಕೊಡ್ಬೇಕು ಅವಕಾಶಗಳನ್ನ. ಸರ್ಕಾರದ ಯೋಜನೆಗಳು ಅವ್ರ ಗಂಟ ತಲುಪಿಸ್ಬೇಕು. ಆ ಯೋಜನೆಗಳು ತಲುಪದೇ ಹೋದರೆ
ಈ ಸಮಾಜದಲ್ಲಿ ಬದಲಾವಣೆ ಆಗೋಕ್ಕಾಗಲ್ಲ. ನಮ್ಮಲ್ಲೇ ಹಲವಾರು ಮಂತ್ರಿಗಳು ಪರಿಶಿಷ್ಟ ಜಾತಿ ಮಂತ್ರಿಗಳು ಮಹದೇವಪ್ಪನ ಇವತ್ತು ಆದಿಯಾಗಿ ಎಲ್ಲರೂ ಆಗಿ ಹೋಗಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನಾನು ಏನಣ್ಣ ಏನು ಇದೆಲ್ಲ ಮಾಡ್ತಾಯಿದ್ದೀರಿ, ಒಳ್ಳೆಯ ಸಮಾಜ ಇಲಾಖೆ ಸಿಕ್ಕಿದೆ ಮತ್ತು ಇದಕ್ಕೆ ಸರಿಯಾದ ಕಾಯಕಲ್ಪ ಕೊಡಿ ನೀವು ಅಂತ ಹೇಳಿದೆ. ಅವರು ಪ್ರಾಮಾಣಿಕ ಸಚಿವರಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ರಾಮು ನಾನು ಹೇಳಬಾರ್ದು, ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸರಿಯಾದ ರೀತಿಯಲ್ಲಿ ತಲುಪಿದರೆ ಚಿನ್ನದ ಬಾಗಲು ಮಾಡ್ಬೋದಾಯಿತು ಈ ಪರಿಶಿಷ್ಟ ಸಮುದಾಯಕ್ಕೆ. ಈ ಪರಿಶಿಷ್ಟ ಸಮುದಾಯಕ್ಕೆ ಚಿನ್ನದ ಬಾಗಲಲ್ಲಿ ಅವ್ರಿಗೆ ಬಾಗಲು ಮಾಡಿಸ್ಕೊಡೋ ಮಟ್ಟಕ್ಕೆ ಹಣ ಇತ್ತು. ಈ ಹಣ ದುರ್ಬಳಕೆ ಆಗ್ತಾಯಿದೆ, ಹೋಗ್ತಾ ಇದೆ. ನಾನು ಹೇಳ್ಬಾರ್ದು ಮಂತ್ರಿಯಾಗಿ ಅಂತ ಹೇಳಿದ್ರು, ಸತ್ಯ ಅದು. ಇವತ್ತು ಯೋಜನೆಗಳು ಬರ್ತವೆ, ಎಷ್ಟು ಯೋಜನೆಗಳು ಬರ್ತಾವೆ, ಯೋಜನೆ ರೂಪದಲ್ಲಿ ಇರ್ತವೆ. ಎಲ್ಲ ಒಂದು ಕಡೆ ಶ್ರೀಮಂತರು ಅದನ್ನು ಕೊಚ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೆ ನರೇಂದ್ರ ಮೋದಿಯವರು ಎಲ್ಲ ಡಿಜಿಟಲೈಸೇಷನ್ ಮಾಡಿ ಯಾವುದೇ ಒಂದು ಹಣ ಹೋಗಬೇಕಾದ್ರೂ ಡೈರೆಕ್ಟಾಗಿ ಹೋಗಬಾರ್ದು, ಅವ್ರ ಅಕೌಂಟ್ಗೆ ಹೋಗ್ಬೇಕಂತ ಮಾಡಿದ್ರಿಂದ ಸ್ವಲ್ಪ 90% ಅದು ಕಂಟ್ರೋಲ್ ಬಂದಿದೆ. ಬಹುತೇಕ ಸರ್ಕಾರಿ ಯೋಜನೆಗಳ ಲಾಭ ಡಿಜಿಟಲೈಸ್ ಮಾಡಿರೋದ್ರಿಂದ ಈ ಸೋರಿಕೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇವೆಲ್ಲವೂ ಕಡಿಮೆ ಆಗಿ ಅಂತಿಮವಾಗಿ ಯಾರು ಕೊನೆಯ ವ್ಯಕ್ತಿ ಇರ್ತಾನೆ ಅವನಿಗೆ ಸಿಗುವಂಥ ಒಂದು ಸುಲಭವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಈಗ ಮೋದಿ ಬಂದ ನಂತರದಲ್ಲಿ. ಆದರೆ ಅಂಬೇಡ್ಕರ್ ಅಂತ ಹೆಸರು ನೀವು ಹೇಳಿದ ತಕ್ಷಣ ಇಲ್ಲಿಯವರೆಗೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದವರೇ ಕಾಂಗ್ರೆಸ್ನವರು, ಅಂಬೇಡ್ಕರ್ ಹೆಸರಿನ ಲಾಭ ಪಡ್ಕೊಂಡವರೇ ಕಾಂಗ್ರೆಸ್ನವರು. ಆದರೆ ವಾಸ್ತವವಾಗಿ ಅಂಬೇಡ್ಕರ್ ಅವರಿಗೆ ಅವರಿಂದ ನ್ಯಾಯ ಇರಲಿ, ಗೌರವನೇ ಸಿಗಲಿಲ್ಲ ಸರಿಯಾಗಿ ಅಂಬೇಡ್ಕರ್ಗೆ. ಸೊ ಹಾಗೆ ಅಂಬೇಡ್ಕರ್ನ ಹೆಸರನ್ನು ಅವರು ಹೇಗೆ ಬಳಸ್ಕೊಳ್ಳೋಕೆ ಸಾಧ್ಯ ಆಯಿತು? ಜನ ಅಷ್ಟೊಂದು ಮುಗ್ಧರಾಗ್ಬಿಟ್ರ? ಯಾವ ರೀತಿ ಅವರು ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಂಡ್ರು? ಯಾವ ರೀತಿ ಅವರಿಗೆ ಅಗೌರವವನ್ನು ತೋರಿಸಿದ್ರು? ಹಾಗಾದರೆ ಕಾಂಗ್ರೆಸ್ನವರು ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರಗಳಲ್ಲೂ ಅಂಬೇಡ್ಕರ್ ಜೀವಂತವಾಗಿದ್ದಷ್ಟು ದಿವಸನೂ ಅವ್ರಿಗೆ ತೊಂದರೆಗಳೇ ಕೊಟ್ಟಿದ್ದು, ಮಾನಸಿಕವಾಗಿ ಯಾತನೆ ಭಾಳಷ್ಟು ಅವ್ರ ಮೇಲೆ ದೌರ್ಜನ್ಯಗಳು ಮಾಡಿದ್ದಾರೆ. ಅಂಬೇಡ್ಕರ್ ಎಲ್ಲವನ್ನೂ ಸಹಿಸ್ಕೊಂಡಿದ್ದಾರೆ ತಾಳ್ಮೆಯಿಂದ, ಭಾಳ ತಾಳ್ಮೆಯಿಂದ ಸಹಿಸ್ಕೊಂಡ್ಬಂದರು. ಅಂಬೇಡ್ಕರ್ನ ಸೋಲಿಸಿದಾಗ ಶ್ಯಾಮಪ್ರಸಾದ್ ಮುಖರ್ಜಿಯವರು, ಇವತ್ತು ನಾವೇನು BJPನಲ್ಲಿ ಇವತ್ತು ನಾವು ಕೂತಿದ್ದೀವಿ, ಈ BJPನ ಹುಟ್ಟಾಕ್ದಂಥ ಪಿತಾಮಹ ಅವರ ಒಂದು ಶ್ಯಾಮಪ್ರಸಾದ್ ಮುಖರ್ಜಿಯವರ ಗೌರವಕ್ಕೆ ಅವರು ಯೋಚನೆ ಮಾಡ್ತಾರೆ. ಅಂಬೇಡ್ಕರ್ ಸೋಲಿಸಿದಾಗ ಮೊದಲನೇ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅಂಬೇಡ್ಕರ್ನ, ಸಾರ್ವತ್ರಿಕ ಚುನಾವಣೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ. ಸೋಲಿಸಿದ ಮೇಲೆ 2ನೇ ಬೈ ಎಲೆಕ್ಷನ್ ಬರುತ್ತೆ 54ರಲ್ಲಿ. ಆವತ್ತು ಚುನಾವಣೆಯಲ್ಲಿ ಮತ್ತೆ ನೆಹರು ಖುದ್ದು ಉಸ್ತುವಾರಿಯಿಂದ ಅಂಬೇಡ್ಕರ್ನ ಸೋಲಿಸ್ತಾರೆ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥವ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಇತ್ತೀಚೆಗೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು 1500 ವರ್ಷಕ್ಕಿಂತಲೇ ಸಂವಿಧಾನ ಬಂದಿತ್ತು ಅಂತ. ಅದನಿಗೇನು ತಲೆ ಇದೆಯೋ ಇಲ್ವೋ, ಓದ್ಕೊಂಡಿಲ್ವೋ, ದೇಶದ ಇತಿಹಾಸ ಗೊತ್ತಿಲ್ವೋ, ಇನ್ನೂ ರಿಟೈರಿಯಲ್ಲಿದ್ದಾರೋ, ಈ ದೇಶಕ್ಕೆ ಬಂದಿದ್ದಾರೋ ನಮ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. 1500 ವರ್ಷಕ್ಕಿಂತ ಹಿಂದೆನೇ ಸಂವಿಧಾನ ಇತ್ತು ಅಂತ ಮಾತಾಡಿದ್ರೆ ಎಷ್ಟು ಅಪಹಾಸ್ಯದ ಮಾತದು. ಅಂಬೇಡ್ಕರ್ ಶ್ರಮ ಏನು? ಸಂವಿಧಾನ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ರು, ಸಂವಿಧಾನ ಬಚಾವ್, ದೇಶ ಬಚಾವ್, ಅಂಬೇಡ್ಕರ್ ಬಚಾವ್. ಅರೆ ಬಚಾನೆ ಕೆ ಬಾತ್ ದೂಸರಿ ಹೈ. ನಿಮ್ಮ ಕಥೆ ಏನು? ಆಮೇಲೆ 1500 ವರ್ಷದಿಂದ ಅಂಬೇಡ್ಕರ್ ಸಂವಿಧಾನ ಇವತ್ತು ಬರೀದಾವಿದ್ರೆ ಅಂಬೇಡ್ಕರ್ ಬರೆದಿರೋ ಅವತ್ತು 1500 ವರ್ಷದಿಂದ ಅಂಬೇಡ್ಕರ್ ಬರೆದಿರೋದು ಅಂತ ಹೇಳೋ ಮಾತನ್ನು ನೀವು ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ಗೌರವ ಕೊಟ್ಟಂಗಾಯಿತು? ಇವತ್ತು 134ನೇ ಜನ್ಮದಿನಾಚರಣೆ ಆಗ್ತಾ ಇದೆ. ಈಗ ನೀವು ಪ್ರಶ್ನೆ ಪ್ರಾರಂಭದಲ್ಲೇ ಕೇಳಿದ್ರಿ, 134ನೇ ಜನ್ಮದಿನಾಚರಣೆ ನಡೀತಾ ಇದೆ. ಆದರೆ ಅಂಬೇಡ್ಕರ್ ಜಯಂತಿ ರೂಪದಲ್ಲಿ ಒಂದು ದಿವಸ ಬಂದು ಒಂದು ನಮಸ್ಕಾರ ಹಾಕಿ ಅವತ್ತೊಂದು ಚಾಕ್ಲೇಟು, ಬಿಸ್ಕೆಟು, ಒಂದು ಲಾಡು ತಿನ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡೋಲ್ಲ. ಅಂಬೇಡ್ಕರ್ ಆಸೆ ಏನು? ಕಟ್ಟ ಕಡೆಯ ಸಮಾಜ ಎಲ್ಲಿ ಕೊನೆ ಸಾಲಲ್ಲಿ ಕೂತಿದ್ದಾರೆ, ಹೊಟ್ಟೆ ಕಿಟ್ಟಿಗಿಲ್ಲದೆ, ಇವತ್ತು ಒಂದು ಹೊತ್ತು ಊಟಕ್ಕಿಲ್ಲದೆ ಗುಡಿಸಲಿದ್ದಾರೆ, ಹೆಂಚಿನ ಮನೇಲಿದ್ದಾರೆ, ಸೀಟ್ ಮನೇಲಿದ್ದಾರೆ. ಮಕ್ಕಳು 5-6 ಜನ ಮಕ್ಕಳು 7-8 ಜನ ಮಕ್ಕಳು ಇಟ್ಕೊಂಡು ಒಂದು ಮನೆಯಲ್ಲಿ ಬದುಕ್ತಾರೆ ಚಿಕ್ಕ ಗುಡಿಸಲಲ್ಲಿ. ಸಮಾಜಕ್ಕೂ ಮೀಸಲಾತಿ ಹೋಗ್ಬೇಕು. ಆ ಸೌಲಭ್ಯ ಹೋದಾಗ ಮಾತ್ರ ಅಂಬೇಡ್ಕರ್ ಜಯಂತಿಗೆ ಸಾರ್ಥಕತೆ ಆಗ್ತದೆ. ಈ ಜಯಂತಿಗಳ ಹೆಸರಿನಲ್ಲಿ ನಾಟಕ ಆಡ್ತಕ್ಕಂಥದ್ದು ಬಿಡಬೇಕು. ಕೆಲವು ದಲಿತ ಸಂಘಟನೆಗಳಿದ್ದಾವೆ, ನಾನು ಅದನ್ನು ಮಾತಾಡಲ್ಲ, ಆದರೂ ಮಾತಾಡಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಸಮಾಜಕ್ಕೆ ಎಲ್ಲ ಒಂದು ಕಡೆ ಕಳಂಕ ತರ್ತಾರವರು ಮೇಲ್ಜಾತಿಗಳಲ್ಲ. ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಒಂದು ಕುಟುಂಬಗಳೇ ನಮ್ಮನ್ನು ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ದೌರ್ಜನ್ಯಗಳು ಮಾಡೋದಕ್ಕೆ ಬಾಬಾ ಸಾಹೇಬ್ರು ಹುಟ್ಟೋದಕ್ಕೆ ಮುಂಚೆ, ಅವರು ಸಂವಿಧಾನ ಬರೆಯೋದಕ್ಕೆ ಮುಂಚೆ ಏನಿತ್ತು ನಾವು ಅದ್ರ ಬಗ್ಗೆ ಹಿಂದಕ್ಕೆ ಹೋಗೋದು ಬೇಡ. ಸಂವಿಧಾನ ಬರೆದ ಮೇಲೆ ಅದ್ರ ಹೊಸ ಯುಗ ಪ್ರಾರಂಭ ಆಯಿತು ಅಂದ್ಕೊಂಡ್ವಿ. ಆ ಹೊಸ ಯುಗದಲ್ಲಿ ಏನಾಗಿದೆ? ಇವತ್ತು ನಮ್ಮಲ್ಲಿ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ IAS, IPS, IRS, IFSಗಳು, ಡಾಕ್ಟರ್ಗಳು, MLAಗಳು, MP ಗಳು ನಿರಂತರವಾಗಿ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು, ಇಂಡಸ್ಟ್ರಿಯಲಿಸ್ಟ್ಗಳೇ ಮೀಸಲಾತಿಯನ್ನು ಸೌಲಭ್ಯ ತಿಂತಾ ಇದ್ದಾರೆ. ಇವತ್ತು ದೌರ್ಜನ್ಯ, ಇವತ್ತು ನಾನು ಇನ್ನೊಂದು ವಿಶೇಷವಾದ ಒಂದು ಮಾತು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಇವತ್ತು ನಮ್ಮಲ್ಲಿ IAS, IPS ಅಧಿಕಾರಿಗಳಿದ್ದಾರೆ. ಅವ್ರ ತಂದೆ ತಾಯಿಗಳನ್ನ ಮನೆಯಲ್ಲಿ ಅವರು ಮೇಲ್ಜಾತಿ ಹುಡುಗಿನ ಮದುವೆ ಆಗಿರ್ತಾರೆ, ಮನೆ ಒಳಗಡೆ ಸೇರಿಸಲ್ಲ ಅವರು. ಇದು ಭಾಳ ದೊಡ್ಡ ದುರಂತ ಇದೆ ನಮ್ಮಲ್ಲಿ. ಇವಾಗ ಯಾರಾದರೂ ತಂದೆ ತಾಯಿ ಊರಿಂದ ಬಂದರೆ ಮನೆ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ ಅವರು. ಅದಕ್ಕೆ ನಾನು ಇನ್ನೊಂದು ವಿಶೇಷವಾದ ಒಂದು ಮಾತನ್ನು ಹೇಳಲೇಬೇಕು ಅನ್ಸುತ್ತೆ, ಹೇಳ್ಬಿಡ್ತೀನಿ. ದಲಿತ ಕವಿ ಸಿದ್ಧಲಿಂಗನವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಇದೆ. ಆದರೆ ಅವರು ಜನ್ಮ ಕೊಟ್ಟ ತಾಯಿ ತಂದೆನ ಮನೆ ಒಳಗಡೆ ಎಂದೂ ಬಿಟ್ಕೊತಾ ಇರಲಿಲ್ಲ.
ನಾನು ಇದು ಹೇಳಬೇಕಾದ ವಿಷಯ, ಇದು ಹೇಳಲೇಬೇಕು. ಯಾಕಂದರೆ ಇದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಾಗ್ತದೆ. ಇದು ದೊಡ್ಡ ವಿಚಾರ. ಇದು ಇವತ್ತು ಹೊಸದಿಗೆ ಅಂತ ಡಿಜಿಟಲ್ ಟಿ ವಿ ಚಾನಲವರು ಇಷ್ಟೊಂದು ನನ್ನನ್ನು ಕರೆಸಿ ಮಾತಾಡಿದ್ಮೇಲೆ ಸತ್ಯ ಹೇಳದೆ ಹೋದರೆ ನಾನು ಎಲ್ಲೋ ಆತ್ಮವಂಚನೆ ಮಾಡ್ಕೊಳಂಗಾಗುತ್ತೆ. ನೀವು ಎಲ್ಲಾದರೂ ಯಾರನ್ನಾದ್ರೂ ಕೇಳಿ ಅವ್ರಿಗೆ ಒಳಗಡೆ ಬಿಟ್ಟು, ನಾನು ಟಿ ವಿ ಚಾನಲ್ ಸುಮಾರು ಸಮಯ ಟಿ ವಿ 18 ಈ ಟಿ ವಿ ಕನ್ನಡ ಎಲ್ಲ ಚಾನಲ್ಗಳಲ್ಲಿ ಡಿಬೇಟ್ ಮಾಡುವಾಗ ನಾನು ಇದನ್ನು ಮಾತಾಡ್ತಾ ಇದ್ದೆ. ಒಂದು ಸಾರಿ ಸಿಕ್ಕಿದ್ರು ಸಿದ್ಧಲಿಂಗಯ್ಯನವರು. ರಾಮು, ನಿಮಗೆ ಗೊತ್ತಿಲ್ಲ, ನೀವು ಇದೆಲ್ಲ ಮಾತಾಡ್ತೀರಿ, ನನ್ನ ಪರಿಸ್ಥಿತಿ ಏನಂತ ಅರ್ಥ ಆಗಿದೆಯಾ ಅಂತಂದ್ರು. ಏನಣ್ಣ ಆಗಿದೆ ಅಂತಂದೆ. ಅಣ್ಣ ಅಂತ ಕರಿತೀನಿ ಅವ್ರನ್ನ. ಅದಕ್ಕೆ ಹೋರಾಟದಲ್ಲಿ ಅವರು ಒಬ್ಬ ಹಿರಿಯ ನಾಯಕರು, ಅವ್ರಿಗೆ ಗೌರವ ಕೊಡ್ತೀವಿ. ಅದಕ್ಕೆ ಅವ್ರು ಹೇಳಿದ್ದು, ನಾನು ಮದುವೆ ಆಗಿರೋದು ಮೇಲ್ಜಾತಿ ಹುಡುಗಿನ, ನನ್ನ ಹೆಂಡತಿ, ನಮ್ಮ ಅಪ್ಪ ಅಮ್ಮ ಬಂದರೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ನನ್ನ ಪರಿಸ್ಥಿತಿ ಏನು ಅಂತಕ್ಕಂಥ ಆತಂಕನ ವ್ಯಕ್ತಪಡಿಸ್ತಾರೆ. ಅಂಥವ್ರಿಗೆ ಅವ್ರ ಮನೆಯಲ್ಲೇ ಅವರು ಸುಧಾರಣೆ ಮಾಡಲಿಲ್ಲ, ಸಮಾನತೆ ಏನು ಕಾಣಲಿಲ್ಲ ಅವರು. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮೊಮ್ಮಕ್ಕಳು ಬ್ರಾಹ್ಮಣ ಹುಡುಗನ ಕೊಟ್ಟು ಮದುವೆ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬ್ರಾಹ್ಮಣ ಹುಡುಗಿನ ಮದುವೆ ಮಾಡ್ಕೊಂಡೆ. ನಮ್ಮ ಕೃಷ್ಣ ಭವನ್ ಹೋಟೆಲ್ ಓನರ್ ಮಗಳನ್ನ ಮದುವೆ ಆಗಿದ್ದಾರೆ. ನಾನು ಆಗಿದ್ದು ತಪ್ಪು ಅಂತ ಹೇಳಲ್ಲ, ಬ್ರಾಹ್ಮಣರು ತಪ್ಪಿತಸ್ಥರಲ್ಲ ಈ ಸಮಾಜಕ್ಕೆ. ನೀವು ಆದಮೇಲೆ ನಿಮಗೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಅವಕಾಶ ಸಿಕ್ಕಿದಾಗ ಮೀಸಲು ಕ್ಷೇತ್ರ ಯಾಕೆ ಹೋಗ್ತೀರಾ? ಬಿಡಿ ಮೀಸಲು ಕ್ಷೇತ್ರ, ಜನರಲ್ ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ, ಗೆದ್ಕೊಳ್ಳಿ. ನೀವು ಯಾರಿಗಾದ್ರೂ ಮದುವೆ ಆಗಿ ಯಾರಿಗಾನೋ ಹೆಣ್ಮಕ್ಳು ಕೊಟ್ಕೊಳ್ಳಿ. ಅಂಬೇಡ್ಕರ್ ಆಸೆ ಏನು? ಈ ಸೌಲಭ್ಯ ತೊಗೊಂಡು ಈ ಸಮಾಜಕ್ಕೆ ಒಂದು ಮುಂಚೂಣಿಯಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾರೆ, ಅವರು ಹೇಳಿದ್ದಾರೆ. ಅದನ್ನು ಮಾಡೋದಿಲ್ಲ, ನೀವು ಪಾಲನೆ ಮಾಡಲ್ಲ. ನಾನು ವೈಯಕ್ತಿಕವಾಗಿ ಅವ್ರನ್ನ ಮದುವೆಗಳಾಗೋದು ಅವ್ರ ಸ್ವತಂತ್ರ ಇದೆ, ಮಾಡ್ಕೊಳ್ಳಿ. ಆದರೆ ನಿಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ, ಆರ್ಥಿಕ ನ್ಯಾಯ ಸಿಕ್ಕಿದೆ, ಶೈಕ್ಷಣಿಕ ಒಂದು ಸ್ಥಾನಮಾನಗಳು ಸಿಕ್ಕಿದ್ಮೇಲೆ ನೀವು ಎಲ್ಲಿರಬೇಕು, ಯಾರನ್ನ ನೋಡಬೇಕು, ಯಾರಿಗೆ ನೀವು ಹೆಚ್ಚು ಗಮನ ಹರಿಸ್ಬೇಕು, ಈಗ ಚಿಂತನೆಗಳು ನಮ್ಮಲ್ಲಿಲ್ಲ. ನಮ್ಮಲ್ಲಿರ್ತಕ್ಕಂಥವ್ರೆಲ್ಲ ಈಗ ಮಾತೆತ್ತಿದ್ರೆ ಮನುವಾದಿಗಳು, ಕೋಮುವಾದಿಗಳು, ಬ್ರಾಹ್ಮಣರು, ಬ್ರಾಹ್ಮಣಶಾಹಿ ಇವೆಲ್ಲ ಇದನ್ನು ನಮ್ಮನ್ನು ಟೀಕೆ ಮಾಡ್ತಾರೆ. ನಾನು BJPಗೆ ಸೇರಿದ ಮೇಲೆ ಭಾಳ ಜನ ನನ್ನ ಟೀಕೆ ಮಾಡೋದು, ನೀವು ಹೋಗಿ ಮನುವಾದಿಗಳ ಜೊತೆ ಹೋಗ್ಬಿಟ್ಟಿದ್ರಾ, ಕೋಮುವಾದಿಗಳ ಜೊತೆಗೆ ಹೋಗ್ಬಿಟ್ಟಿದ್ರಾ, ನೀವು RSS ಅವ್ರ ಮಾತು ಕೇಳ್ತಾ ಇದ್ದೀರಾ, BJP ಅವ್ರ ಮಾತು. BJP RSS ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ಗೌರವ ಕೊಟ್ಟಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡ್ಕೊತ ಕೆಲಸಗಳಾಗಬೇಕು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವ್ರನ್ನ ರಾಜ್ಯಸಭೆ ಮಾಡಬೇಕಾದ್ರೆ ಅವ್ರ ಮನಸ್ಥಿತಿನಲ್ಲಿ ಅವ್ರು ಯಾರು ಬೇರೆಯವ್ರನ್ನ ಮಾಡ್ಕೊಳಕ್ಕೆ ಆಗ್ತಾ ಇಲ್ವೇನು? ಅಂಬೇಡ್ಕರ್ನ ಯಾಕೆ ಮಾಡಿದ್ರು? ಅಂಬೇಡ್ಕರ್ ಒಬ್ಬ ದೇಶಭಕ್ತ. ಯಾಕೆ ದೇಶಭಕ್ತ ಅಂತ ಮತ್ತೊಂದು ಸಾರಿ ಹೇಳ್ಬೇಕು ಅಂತಂದರೆ, ಒಂದು ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿಭಜನೆ ಆಗೋ ಸಂದರ್ಭದಲ್ಲಿ ಜಿನ್ನಾ ಭಾರತಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾನೆ. ಜಿನ್ನಾ ಭಾರತಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂದಾಗ ಆತನಿಗೆ ಬ್ಲಡ್ ಕ್ಯಾನ್ಸರು. ಗಾಂಧಿ ಮುಂದೆ ಬೇಡಿಕೆ ಇಡ್ತಾನೆ, ನನಗೆ ಭಾರತಕ್ಕೆ ಒಂದ್ಸರಿ ಪ್ರಧಾನ ಆಗ್ಬಿಟ್ರೆ ನಂಗೆ ಸಾಕಪ್ಪ ಅಂತ. ದೇಶ ವಿಭಜನೆ ಆಗಿರಲ್ಲ. ಆಗ ಅಂಬೇಡ್ಕರ್ ಗಾಂಧಿ ಹೇಳ್ತಾರೆ, ಇಲ್ಲ ದೇಶದಲ್ಲಿ ದೇಶಭಕ್ತರು ಜಾಸ್ತಿ ಇದ್ದಾರೆ, ನಿನಗೆ ಮಾಡೋಕ್ಕೆ ಅವಕಾಶ ಕೊಡಲ್ಲ, ನೀನು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೊಟ್ಬಿಡು ಅಂತಾರೆ. ಅವ್ರು ಕೊಟ್ಟ ಸಲಹೆ ಮೇಲೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಂಬೇಡ್ಕರು ಮತ್ತು ಜಿನ್ನಾ ಮತ್ತು ಗಾಂಧಿ 3 ಜನ ಕೂತಾಗ ಜಿನ್ನಾ ಬೇಡಿಕೆ ಇಡ್ತಾನೆ ಬ್ರಿಟಿಷ್ನವ್ರ ಮುಂದೆ, ಸಮಯ ನಾವು ಹಿಂದೂಗಳ ಜೊತೆಗೆ ಇರೋಕ್ಕೆ ರೆಡಿ ಇಲ್ಲ, ನಾವು ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡಿ, ನಾವು ಹೊಟ್ಟೋಗ್ಬಿಡ್ತೀವಿ ಅಂತ ಕೇಳ್ತಾರೆ. ಆಗ ಅಂಬೇಡ್ಕರ್ ಎಂಥ ಮಹಾನ್ ದೇಶಭಕ್ತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಅವ್ರು ಹೇಳ್ತಾರೆ, ಯಾವ ಕಾರಣಕ್ಕೂ ದೇಶ ವಿಭಜನೆ ಆಗೋದಕ್ಕೆ ಬಿಡೋದಿಲ್ಲ ನಾನು, ದೇಶ ನಾವು ಅಖಂಡವಾಗಿರಬೇಕು, ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ಒಟ್ಟಿಗಿದ್ರೆ ಮಾತ್ರ ದೇಶ ಅಂತಾರೆ. ಅವಾಗ ಗಾಂಧಿ ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಜಿ ಬಿಟ್ಬಿಡಿ ಅಂತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, 5 ವರ್ಷ ಟೈಮ್ ಕೊಡಬೇಕಾದ್ರೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಾಗ ಹಿಂದೂಗಳು ನಮ್ಮ ಭಾರತಕ್ಕೆ ಬರಲಿ, ಇದು ಪಾಪ್ಯುಲೇಷನ್ ಅಂತ ಅವ್ರ ಪುಸ್ತಕನೂ ಬರೆದವ್ರೆ. ಖುದ್ದು ಅಂಬೇಡ್ಕರೇ ಬರೆದ್ರು ಪುಸ್ತಕ. ನಾವು ಎಲ್ಲೋ ಬಾಯಿ ಮಾತಲ್ಲಿ ಹೇಳಿದ ವಿಷಯ ಅಲ್ಲ, ಸತ್ಯದ ವಿಚಾರ. ಅವತ್ತು ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗೋ ಒಂದು ಬೇಡಿಕೆಯನ್ನು ಒಪ್ಕೊಂಡಿದ್ರೆ ಇವತ್ತು ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆನೇ ಇರ್ತಾ ಇರಲ್ಲ, ಸಮಸ್ಯೆನೇ ಆಗ್ತಾ ಇರಲ್ಲ. ಆದರೆ ಜಿನ್ನಾ ಅವರು ಬೇಡಿಕೆನ ಭಾಳ ಜನ ದೇಶಭಕ್ತ ಮುಸಲ್ಮಾನರು ನಾವು ಹೋಗಲ್ಲ ಅಂತ ಅವ್ರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಆದರೆ ಜಿನ್ನಾ ಸಂತತಿ ಇದೆಯಲ್ಲ ಇಲ್ಲಿ, ಇವರು ಇವತ್ತೂ ಕಸಾಬ್ ಅಂತವರು, ನೆನ್ನೆ ಬಂದವನು ಅಫ್ಜಲ್ ಗುರು ಅಂತವರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ರು ಅವ್ರನ್ನ ರಕ್ಷಣೆ ಮಾಡ್ಕೊತೀರಿ ನೀವು. ಅವನು ಕಸಾಬು ಎಲ್ಲ ಹೋಗಿ ಕೂತ್ಕೊಂಡು ಒಂದು ಹೋಟ್ಲ್ 5 ಸ್ಟಾರ್ ಹೋಟ್ಲ್ ಮೇಲೆ ಬಾಂಬ್ಗಳು ಹಾಕಿ 1000 ಜನ ಸಾಯೋದಕ್ಕೆ ಕಾರಣಕರ್ತನಾಗ್ತಾನೆ. ಅವನಿಗೆ ಬಿರಿಯಾನಿ ಕೊಡ್ಬಿಟ್ಟು ಸಾಬ್ ಬಿರಿಯಾನಿ ಸಾಬ್ ಅಂತ ಹೋಗಿ ಕಾಂಗ್ರೆಸ್ ಅವ್ರಿಗೆ ಸಾಬ್ ಅಂತ ಕೇಳ್ಕೊತಿರೋ ಕೊಲೆಗೊಟ್ಟಕನ್ನ, ದೇಶದ್ರೋಹಿ ಭಯೋತ್ಪಾದಕನ್ನ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ನಾನು ಕಾಂಗ್ರೆಸ್ ಸಂಸ್ಕೃತಿ ಅಷ್ಟು ಸರಳವಾಗಿ ಹೋಗ್ಬೇಕಾಗಿಲ್ಲ. ಒಂದ್ಸರಿ ನಮ್ಮ ಕುಕ್ಕರ್ ಬಾಂಬ್ ಅಂತ ಒಬ್ಬ ಹುಡುಗ ಇದ್ದ, ಮುಸ್ಲಿಂ ಹುಡುಗ, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಇಟ್ಟ. ನಮ್ಮ DK ಶಿವಕುಮಾರ್ ಹೇಳ್ತಾರೆ, ಆಲ್ ಆರ್ ಮೈ ಬ್ರದರ್ಸ್, ಕುಕ್ಕರ್ ಮೈ ಬ್ರದರ್ಸ್. ಅವರು ವಕೀಲ, ಅವರು ಸುಳ್ಳು. ಆ ಹುಡುಗ ಇನ್ನೂ ಚಿಕ್ಕ ಹುಡುಗ. ಅರೆ CK ಶಿವಕುಮಾರ್ ಅವರೇ, ಅದೇ ಹೇಳ್ತೀರಾ ನೀವು ವಕೀಲ ಅಂತ? ಆಗ್ಲಿಲ್ವ? ಏನೇ ತನಿಖೆ ಮಾಡಿ ಸಿಕ್ಕಾಕೊಂಡು ಒಳಗೆ ಹೋಗ್ಲಿಲ್ವ ಅವನು? ಇಲ್ಲಿ ಎಲ್ಲ ಗಾಂಜಾಗಳು ಮಾರ್ತಾರೆ ಹುಡುಗರಿಗೆ, ಜಗಜೀವನ ರಾಮ್ ನಗರದಲ್ಲಿ. ಆ ಹುಡುಗರಿಗೆ ಆಲ್ ಆರ್ ಮೈ ಬ್ರದರ್ಸ್, ಅವರಲ್ಲ ಅಂತವ್ರಲ್ಲ ಅಂದರು.
ಹೌದೌದು. ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ನಿಮ್ಮದೇ ಪಕ್ಷದ MLA, ಅದೊಂದು ಭಾಳ ಮುಖ್ಯವಾದದ್ದು. ಅಖಂಡ ಶ್ರೀನಿವಾಸ ಮೂರ್ತಿ ಮೇಲೆ ನೀವು ಮನೆ ಮೇಲೆ ಬೆಂಕಿ ಹಚ್ಚಿ ಮನೆ ಸುಟ್ಟೋಗಿ ಅವ್ರ ಶ್ರೀಮತಿದು ಕತ್ತಲಿದ್ದ ಮಾಂಗಲ್ಯ ಸರಿ ಸಮೇತ ಸುಟ್ಟಾಕಿದ್ರಲ್ಲ, ಮನೆ ಬೆಂಕಿ ಇಕ್ಬಿಟ್ರಲ್ಲ, ನಿಮ್ಮ ಪಕ್ಷದ ಅಭ್ಯರ್ಥಿ ಅಲ್ವಾ, MLA ಅಲ್ವಾ? ಯಾವತ್ತು ಏನು ಹೇಳಿದ್ರೆ ಇವತ್ತು ಹೇಳ್ತಾರೆ ಅದಕ್ಕೆ ಇಲ್ಲ ಯಾರೋ ಕೆಲವ್ರು ಮಾಡಿದ್ದಾರೆ, ಎಲ್ಲ ಮುಗ್ಧರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಿಮಗೆ ವೋಟ್ ಬ್ಯಾಂಕ್ ಆಗಿ ಏನು ಬೇಕೋ ಮಾಡ್ಬಿಡ್ತೀರಾ, ದೇಶ ವಿಭಜನೆ ಮಾಡ್ತೀರಾ? ಅದು ಬಾಬಾ ಸಾಹೇಬ್ರು ಯಾವತ್ತೂ ಅದನ್ನು ಒಪ್ಕೋತಾ ಇರಲಿಲ್ಲ. ಒಂದು ಸಾರಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ನೆಹರು ಬರ್ತಾರೆ ಬಾಂಬೆಗೆ ಒಂದು ಕಾರ್ಯಕ್ರಮಕ್ಕೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳ್ತಾನೆ, ಮಹಾರಾಷ್ಟ್ರ ಮೊದಲು ದೇಶ ಆಮೇಲೆ ಅಂತಾರೆ. ಅಂಬೇಡ್ಕರ್ ಹೇಳ್ತಾರೆ ದೇಶ ಮೊದಲು ನಾವು ಕೊನೆಯವರು. ಅಂಬೇಡ್ಕರ್ ಹೇಳಿದ್ದು ಒಬ್ಬ ಪ್ರಧಾನಮಂತ್ರಿ ಮುಂದೆ ಮುಖ್ಯಮಂತ್ರಿಗೆ ವಾರ್ನಿಂಗ್ ಕೊಡ್ತಾರೆ, ದೇಶ ಮೊದಲು ನಾನು ಕೊನೆಯವನು. ಹಾಗಾಗಿ ನಮಗೆ ಮಹಾರಾಷ್ಟ್ರ ಮುಖ್ಯ ಅಲ್ಲ, ಅವರು ಮಹಾರಾಷ್ಟ್ರದವರೇ, ಬಾಬಾ ಸಾಹೇಬರು ಮಹಾರಾಷ್ಟ್ರದವರೇ, ಅದನ್ನ ಒಪ್ಕೋಬೋದಾಯ್ತು. ಹೇಳ ದೇಶ ಅಂತಾರೆ ಅಂದರೆ ಅಂಥ ಅಖಂಡ ದೇಶ ಪ್ರೇಮಿ, ಅಂಥ ದೇಶದ ಬಗ್ಗೆ ಕಾಳಜಿದ್ದಂಥ ಬಾಬಾ ಸಾಹೇಬ್ರನ್ನ ಇವತ್ತು ಕಾಂಗ್ರೆಸ್ ಅವರು ಎಷ್ಟು ನಿರಂತರವಾಗಿ ಶೋಷಣೆ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು. ಅಂದರೆ ಅವರು ಬದುಕಿದ್ದಾಗ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ರಿಂದ ಹಿಡಿದು ಅವರ ಸಾವಿನ ನಂತರವೂ ಅವರಿಗೆ ಅವಮಾನ ಮಾಡಿದ್ರು. ಅವರ ಒಂದು ಸಮಾಧಿಯನ್ನು ದೆಹಲಿಯಲ್ಲಿ ಮಾಡಲಿಕ್ಕೆ ಕೊಡಲಿಲ್ಲ. ಅಲ್ಲಿಂದ ಇಲ್ಲಿಗೆ ದೇಹ ಸಾಗಿಸ್ಲಿಕ್ಕೆ ದುಡ್ಡಿಲ್ಲ. ನನ್ನ ಬಾಯಿಂದ ಹೇಳ್ಬಿಡ್ತೀನಿ ಅದನ್ನು. ಖಂಡಿತ ಹೇಳಿ. ಈಗ ಯಾಕಂದರೆ ಬಾಬಾ ಸಾಹೇಬರು ಪರಿನಿರ್ವಾಣ ಆದಂಥ ರಾತ್ರಿ ಬೆಳಗ್ಗೆಗೆ ಅವರು ಸ್ನೇಹಿತರಿಗೆ ಗೊತ್ತಾಗ್ತದೆ, ಅವ್ರು ಹೋಗ್ತಾರೆ, ಪರಿನಿರ್ವಾಣ ಆಗ್ತದೆ. ಅವ್ರಿಗೆ ಅಲ್ಲಿ ಬಾಂಬೆ ಅಲ್ಲಿ ರಾಜ್ಘಾಟಲ್ಲಿ ಒಂದು 10 ಅಡಿ 20 ಅಡಿ 50 ಅಡಿ ಜಾಗ ಕೊಡಲಿಲ್ಲ. ಅವ್ರನ್ನ ಕೊನೆಗೆ ಏನಂತೂ ನೋಡಕ್ಕೆ ಬರಲಿಲ್ಲ ಇವರು. ಆವಾಗ ಜಗಜೀವನ್ ರಾಮ್ ಮೀಸಲಾತಿಯಲ್ಲಿ ಗೆದ್ದು ಬಂದಂಥ ಜಗಜೀವನ್ ರಾಮ್ರವರು ವಿಮಾನಯಾನ ಖಾತೆ ಮಂತ್ರಿ, ಸ್ಪೆಷಲ್ ಫ್ಲೈಟ್ 5,000 ರೂಪಾಯಿ, 5,000 ರೂಪಾಯಿ ಮನೆಯೆಲ್ಲ ಹುಡ್ಕಾಡ್ತಾರೆ. 380 ರೂಪಾಯಿ ಆಯ್ತು ಅವ್ರ ಜೋಬಲ್ಲಿ. ಅಂಥ ದೇಶ ಪ್ರೇಮಿ, ದೇಶಭಕ್ತ, ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ, ದೇಶದ ಸಮಗ್ರತೆಗಾಗಿ ಸಂವಿಧಾನ ಬರೆದಂಥ ಒಬ್ಬ ಮಹಾಪುರುಷನ ಜೋಬಲ್ಲಿ ಇದ್ದಿದ್ದು 380 ರೂಪಾಯಿ ಅಷ್ಟೇ. ಆಗ ಜಗಜೀವನ್ ರಾಮ್ ಕೇಳ್ಕೊತಾರೆ ಹೋಗಿ, ಸ್ವಾಮಿ ಸ್ಪೆಷಲ್ ಫ್ಲೈಟ್ಗೆ 5,000 ರೂಪಾಯಿ ಕಟ್ಟಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಬಾಂಬೆಗೆ ಕಳ್ಸ್ಕೊಡೋಕೆ ವ್ಯವಸ್ಥೆ ಮಾಡಿ, ಟ್ರೈನು ಫ್ಲೈಟ್ ಅಂತಾರೆ. ಅವಾಗ ನಾನು ಸಾಲ ಕೊಡಲ್ಲ ಫ್ರೀಯಾಗಿ ಕೊಡಲ್ಲ ಅಂತಾರೆ. ನೀನು ಸಾಲನೂ ಕೊಡಬೇಡ ಫ್ರೀಯಾಗಿ ಕೊಡಬೇಡ, ಯಾಕಂದ್ರೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದುವಂಥ ವ್ಯಕ್ತಿ ಮಾತಾಡ್ತಾರೋ ಮಾತಿದ್ದು, ಕೇಂದ್ರ ವಿಮಾನಯಾನ ಖಾತೆ ಮಂತ್ರಿ. ಕೊಡಬೇಡಿ, ನಾವು ಬಾಂಬೆಗೆ ಹೋಗಿ ಬಾಂಬೆನಲ್ಲಿ ನಾವು ದುಡ್ಡು ಅರೇಂಜ್ ಮಾಡಿಕೊಡ್ತೀವಿ, ಅಲ್ಲಿವರೆಗೂ ಅವಕಾಶ ಕೊಡಿ, ಇಲ್ಲಾಂದರೆ ಅವರ ಪಾರ್ಥಿವ ಶರೀರ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಂಥ ದುರಂತದ ಕೆಲಸಗಳನ್ನು ಮಾಡಿದ್ರು ಇವರು. ಆಮೇಲೆ ಪಾರ್ಥಿವ ಶರೀರ ಬಂದ ಮೇಲೆ ಅಲ್ಲಿ 10 ಲಕ್ಷ ಜನ ಏರ್ಪೋರ್ಟಿಂದ ಅವ್ರು ನೀವು ಜಾಗ ನೆನೆಸ್ಕೋಬೇಕು. ನೀವು ಆ ಜಾಗದಲ್ಲಿ ಹೆಂಗಿದೆ ಅಂದರೆ, ಬಾಂಬೆನಾಗ ಹೋಗ್ತಕ್ಕಂಥ ಸ್ಯಾನಿಟರಿ ಕನೆಕ್ಷನ್ ಇರೋ ಜಾಗದಲ್ಲಿ ಅದು ಒಂದು ಬೀಚ್. ಒಂದ್ಸರಿ ಅಲೆ ಬಂದರೆ ಸಮಾಧಿನ ಕಿತ್ಕೊಂಡು ಹೊರಟೋಗ್ತದೆ. ಸಮುದ್ರದ ಬೀಚಲ್ಲಿ ಕೊಟ್ಟಿದ್ದಾರೆ ಜಾಗ ಒಂದು ಸೈಡಲ್ಲಿ. ಇಡೀ ಬಾಂಬೆನ ಪೂರ್ತಿ ಸ್ಯಾನಿಟರಿ ನೀರು ಪೈಪ್ ಲೈನ್ ಮಾಡಿದ್ದಾರೆ, ಅದ್ರ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಲ್ಲೇ ಶಿವಾಜಿ ಪಾರ್ಕ್ ಇತ್ತು, ದೊಡ್ಡ ಪಾರ್ಕಲ್ಲೇ ಕೊಡ್ಬಾಯ್ದಲ್ಲ ಅವ್ರದೇ ಸರ್ಕಾರ. ಯಾಕೆ ಮಾಡಲಿಲ್ಲ? ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಎಲ್ಲರನ್ನು. ಈಗ ಭಾಳ ಜನ ಇದನ್ನು ತಿಳ್ಕೊಳ್ಬೇಕಾದಂಥ ನಮ್ಮ ದಲಿತ ಯುವಕರು ಇವತ್ತು ಮುಂದೆ ಬಂದಿದ್ದಾರೆ. ಇವತ್ತು ಒಂದು ಪ್ರಜ್ಞೆ ಬರ್ತಾ ಇದೆ ನಮ್ಮಲ್ಲಿ. ಇದನ್ನು ನಾವು ಇನ್ನೂ ಹೆಚ್ಚಿನದಾಗಿ ವಿಷಯ ತಿಳಿಸಬೇಕಾಗುತ್ತೆ. ಕಾಂಗ್ರೆಸ್ಸು ಬಾಬಾ ಸಾಹೇಬ್ರಿಗೆ ಒಳ್ಳೇದು ಮಾಡ್ತಾ, ಭಾರತೀಯ ಜನತಾ ಪಕ್ಷ ಒಳ್ಳೇದು ಮಾಡ್ತಾ, ಯಾರಿಂದ ಇವತ್ತು ದೇಶಕ್ಕೆ ಸಮಾನತೆ ಮತ್ತು ನ್ಯಾಯ ಸಿಗುವಂಥ ಕೆಲಸ ಆಗ್ತಾಯಿದೆ ಅಂತ ಯೋಚನೆ ಮಾಡಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರ ಆದರು ಅಂತ, ಅದ್ರ ಬಗ್ಗೆ ನನ್ನ ಹತ್ರ ಸುಮಾರು ಜನ ಪ್ರಸ್ತಾಪ ಮಾಡ್ತಾರೆ. ನೀವ್ಯಾಕೆ ಬೌದ್ಧ ಧರ್ಮಕ್ಕೆ ಹೋಗೋದಿಲ್ಲ, ನೀವ್ಯಾಕೆ ಹಿಂದೂ ಧರ್ಮದಲ್ಲಿ ಇದ್ದೀರಂತ. ನಾನು ಹೇಳಿದೆ, ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗೇ ಸಾಯ್ತೀನಿ, ನಾನು ಬೌದ್ಧ ಧರ್ಮಕ್ಕೆ ಹೋಗೋದಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲಾರೆ ಅಂತ 1934ರಲ್ಲಿ ಶಪಥ ಮಾಡ್ತಾರೆ. 1934ರಲ್ಲಿ ಹೇಳ್ತಾರೆ. ಅದರ ಮಧ್ಯೆ ಇದ್ದಂಥ 20 ವರ್ಷಗಳ ಕಾಲ ಕಾಂಗ್ರೆಸ್ ಅವರು ಅಂಬೇಡ್ಕರ್ನ ಅದನ್ನು ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಕಾಂಗ್ರೆಸ್ ಅವರು ಮಾಡಿದಂಥ ಕುತಂತ್ರ ಇದು. 54ರಲ್ಲಿ ಅವ್ರ ಪರಿನಿರ್ವಾಣ, ಇದು ಬೌದ್ಧ ಧರ್ಮ ಮತಾಂತರ ಆಗ್ತಾರೆ. ನಾವು ಈ ದೇಶದಲ್ಲಿ ನಾನು ಮಾತಾಡ್ಬಿಟ್ಟಿದ್ದೀನಿ, ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲ್ಲ ಅಂತ, ನಾನು ಮತಾಂತರ ಆಗಲೇಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅವಾಗ ತಡೀಬೋದಾಯ್ತು ಅವ್ರನ್ನ. ತಡೆದಿಲ್ಲ ಇವರು. ಅದಕ್ಕೆ ಆಯ್ಕೆ ಮಾಡಕ್ಕೆ ಬರ್ತದೆ. ಸುಮಾರು ಪಕ್ಷಗಳಿಂದ, ಸುಮಾರು ಧರ್ಮಗಳಿಂದ ಬರ್ತಾರೆ. ಇಸ್ಲಾಂ ಧರ್ಮದವರು ಬರ್ತಾರೆ. ನಿಮಗೆ ಏನು ಬೇಕು, ಎಷ್ಟು ಲಕ್ಷ, ಎಷ್ಟು ಚಿನ್ನ, ಎಷ್ಟು ವಜ್ರ ವೈಡೂರು ಕೊಡಬೇಕು, ನಾವು ಕೊಡ್ತೀವಿ ಅಂತ ನಿಜಾಮರು ಬರ್ತಾರೆ ಹೈದರಾಬಾದಿಂದ. ನಾನು ಇಸ್ಲಾಂ ಧರ್ಮಕ್ಕೆ ಬರೋದಿಲ್ಲ ಅಂತಾರೆ. ಕ್ರೈಸ್ತ ಧರ್ಮದವ್ರು ಬರ್ತಾರೆ, ನಿಮ್ಗೆ ಏನು ಬೇಕು ರಾಜ ವೈಭೋಗ ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ. ನಾನು ಬರೋದಿಲ್ಲ, ಪರಕೀಯ ಧರ್ಮ ಅದು, ನಾನು ಬರೋದಿಲ್ಲ ಅಂತಾರೆ. ನಾನು ಬುದ್ಧ, ಬಸವ, ಅಂಬೇಡ್ಕರ್ನ ಭಾಳ ಆರಾಧನೆ ಮಾಡ್ತೀನಿ, ಅವ್ರ ಸಿದ್ಧಾಂತಗಳನ್ನ ಒಪ್ಕೋತೀನಿ. ಆದರೆ ಬೌದ್ಧ ಧರ್ಮಕ್ಕೆ ನಾನು ಸೇರ್ಪಡೆ ಆಗಂದಾಗ ನಾನು ವಿರೋಧ ಮಾಡ್ತೀನಿ. ಕಾರಣ ಏನಂದರೆ,
ಸಿಂಪಲ್ ಕಾರಣ ಇದೆ, ನಿಮ್ಮ ಗಮನಕ್ಕೂ ಬರಲಿ. ಇಲ್ಲಿ ಗಾಂಧಿನಗರದಲ್ಲಿ ಒಂದು, ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಂಧಿನಗರದಲ್ಲಿ ಒಂದು ಬೌದ್ಧ ವಿಹಾರ ಇದೆ. ಹೌದು. ಆ ಬೌದ್ಧ ವಿಹಾರದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಲಿ. ಅಂಬೇಡ್ಕರ್ದು ಒಂದು ನಾನೇ ಸ್ಟ್ಯಾಚ್ಯೂ ಕೊಡಿಸ್ತೀನಿ, ಪ್ರತಿಮೆ ಕೊಡಿಸ್ತೀನಿ, ಇಡ್ಲಿ ಅಲ್ಲಿ. ಒಂದು ದಿನ ಅಂಬೇಡ್ಕರ್ ಜಯಂತಿ ಮಾಡಲ್ಲ ಅವರು. ಒಂದು ದಿನ ಅವರು ಬೌದ್ಧ ಧರ್ಮದಲ್ಲಿ ಅಂಬೇಡ್ಕರ್ ಇಷ್ಟಲ್ಲ, ಬೌದ್ಧ ಧರ್ಮಕ್ಕೆ ಹೆಸರು ಬರಬೇಕಾದ್ರೆ ಕಾರಣ ಇಂಡಿಯಾದಲ್ಲಿ ಅಂಬೇಡ್ಕರಿಂದ. ಅಂಬೇಡ್ಕರ್ ಅವರನ್ನು ಪಾಲನೆ ಮಾಡದೇ ಇದ್ಮೇಲೆ ಅಂಥ ಧರ್ಮದಲ್ಲಿ ನಾವು ಹೋದರೆ ನಾವು ಬೌದ್ಧರು ಆಗಬೇಕಾ? ನಾನು ಹಿಂದೂ ಧರ್ಮವಾಗಿದ್ದೀನಿ, ಹಿಂದೂ ಧರ್ಮದಲ್ಲಿ ಇರ್ತೀನಿ. ನಾನು ಇಲ್ಲೇ ಇದ್ದು ಇಲ್ಲೇ ಪ್ರಯತ್ನ ಮಾಡ್ತೇನೆ, ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ. ಆದರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗೇ ಸಾಯೋದು. ಯಾವುದೇ ಕಾರಣಕ್ಕೂ ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದಂಥ ಅಂಬೇಡ್ಕರ್ ಅವ್ರ ಮಾತಿಗೆ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ವಿರೋಧ ಅಂದರೆ ಅವ್ರ ವಿಚಾರಕ್ಕಲ್ಲ, ಆದರೆ ಅವ್ರ ಸನ್ನಿವೇಶನ ನೀವು ದುರ್ಬಳಕೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ ಅವರು. ಯಾಕೆ ಅವ್ರನ್ನ ತಡೀಲಿಲ್ಲ? ನೀವು ತಡೆಯೋ ಕೆಲಸ ಮಾಡಲಿಲ್ಲ. ಹೋದ್ರೆ ಹೋಗ್ತಾರೆ ಬಿಡು ಅಂತಂದ್ರು. ಕೊನೆಗೆ ಅವರು ಅನಿವಾರ್ಯ ಮುಪ್ಪಿನ ಸಂದರ್ಭ, ವಯಸ್ಸಾಗಿತ್ತು, ಅವ್ರ ಆರೋಗ್ಯ ಕೆಟ್ಟಿತ್ತು, ಶುಗರ್ ಇತ್ತು, BP ಇತ್ತು, ಎಲ್ಲ ರೀತಿಯ ಕಾಯಿಲೆಗಳು ಅನಿಸ್ಕೊಂಡಿದ್ರು. ಅದನ್ನು ಇದು ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಸವಿತಾ ಅಂಬೇಡ್ಕರ್ ಅಂತ, ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವ್ರು ಮದುವೆ ಆಗಬೇಕಂತ ದೈಹಿಕ ಸಂಬಂಧಕ್ಕೆ ಮದುವೆ ಆಗಿದ್ದಲ್ಲ, ಮಾನಸಿಕ ಸಂಬಂಧಕ್ಕೆ. ಅದು ಅವರು ಸೇವೆ ಮಾಡ್ತಾ ಇರ್ತಾರೆ. ಅಮ್ಮ ಡಾಕ್ಟ್ರಾಗಿ ಅವ್ರ ವೃತ್ತಿನಲ್ಲಿ ಅಂಬೇಡ್ಕರ್ ಅವ್ರ ಇಂಥ ಮಹಾನ್ ನಾಯಕನ ಸೇವೆ ಮಾಡೋವಂಥ ಅವಕಾಶ ಸಿಕ್ಕಿದೆ ಅಂತ ಮಾಡ್ತಾರೆ. ಆವಾಗ ಅಮ್ಮ ಹೇಳ್ತಾಳೆ, ನಾನು ಜೀವನದಲ್ಲಿ ಇನ್ಯಾರನ್ನೂ ಮದುವೆ ಆಗಲ್ಲ, ನಿಮ್ಮ ಹೆಸರಿನಲ್ಲಿ ನಾನು ಉಳ್ಕೊತೀನಿ, ನಾನು ನಿಮ್ಮ ಮದುವೆ ಮಾಡ್ಕೊಳ್ಳಿ ಅಂದಾಗ, ದೈಹಿಕ ಸಂಬಂಧಕ್ಕೆ ಮದುವೆ ಆಗಿದ್ದಲ್ಲ, ಮಾನಸಿಕ ಸಂಬಂಧ ಮತ್ತು ಅವ್ರ ದೈಹಿಕದ ಅನಾರೋಗ್ಯದ ಕಾರಣಕ್ಕೆ ಅವ್ರು ಮದುವೆ ಆಗಿದ್ದೇವನ. ಈ ಕೆಲವರೆಲ್ಲ ಮಾತಾಡೋದು, ಅಂಬೇಡ್ಕರ್ ನೋಡ್ರಿ ಬ್ರಾಹ್ಮಣರು ಮದುವೆ ಆಗ್ಬಿಟ್ಟಿದ್ದಾರೆ. ಅವ್ರು ಆಗಿದ್ದ ಸನ್ನಿವೇಶ ಎಂಥದ್ದು? ಯುವ ಪೀಳಿಗೆ ಇದ್ರ ಬಗ್ಗೆ ತಿಳ್ಕೋಬೇಕು. ಇವತ್ತು ನಾನು ನೀವು ಅಂತರ್ಜಾತಿ ಮದುವೆ ಆಗೋದಕ್ಕೆ ನಾನು ವಿರೋಧ ಮಾಡಲ್ಲ ಯಾರನ್ನು. ಆದರೆ ಅಂಬೇಡ್ಕರ್ ಅವ್ರ ಮೇಲೆ ಆರೋಪ ಮಾಡ್ತಿರಲ್ಲ, ಬ್ರಾಹ್ಮಣರಾಗ್ಬಿಟ್ರು ಅಂತ. ಬ್ರಾಹ್ಮಣರಾಗಿದ್ದು ಅವರು ಅವರು ಶ್ರೀಮತಿ ಸತ್ತು 20 ವರ್ಷ ಆದಮೇಲೆ ಅವ್ರು ಮದುವೆ ಆಗಿರೋದು. ಒಂಟಿಯಾಗಿ ಇರ್ತಾರೆ. ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವ್ರು ಸೇವೆ ಮಾಡೋಕ್ಕೆ ಬಂದಾಗ ಅವ್ರ ಸೇವೆಗಾಗಿ ಮೀಸಲಾಗಿ ಅವ್ರ ಜೊತೆಗೆ ಇರ್ತಾರೆ ಅಷ್ಟೇ. ಸೊ ಅವರ ಆಶಯಕ್ಕೆ ಮಣಿದು ಆಯ್ತು, ಓಕೆ ಅಂತ ಹೇಳ್ತಾರೆ ಅಷ್ಟೇ. ಈಗ ಒಬ್ಬ ಹೆಣ್ಮಗಳು ಜೊತೆಲಿ ಇದ್ದಾಳೆ ಅಂದ್ರೆ ಜನ ಏನು ಅನ್ಕೋತಾರೆ, ಅದಕ್ಕಾಗಿ ನಾನು ನಿನಗೆ ಸ್ವೀಕರಿಸ್ತೀನಿ ಅಂತ ಹೇಳಿ ಸ್ವೀಕರಿಸಿದ್ರು. ಅಷ್ಟೇ ಬಿಟ್ಟರೆ ಅವ್ರದ್ದು ಯಾವುದೋ ಬೇರೆ ದುರಾಲೋಚನೆ ಇರಲಿಲ್ಲ, ಬೇರೆ ಆಸೆ ಇರಲಿಲ್ಲ. ಇವತ್ತು ನಾನು ಇನ್ನೊಂದು ವಿಶೇಷವಾದ ಒಂದು ಮಾತನ್ನು ಹೇಳಬೇಕಾಗ್ತದೆ. ರಾಮ್ವಿಲಾಸ್ ಪಾಸ್ವಾನ್ ಅಂತ ರಾಷ್ಟ್ರೀಯ ನಾಯಕರು ನಮ್ಮ ದಲಿತ ಸಮಾಜದಲ್ಲಿ. ಅಂಬೇಡ್ಕರ್ ಆದಮೇಲೆ ಅವರು ಸಾಕಷ್ಟು ಕೆಲಸ ಮಾಡಿದ್ರು. ನಾನು ಅವ್ರ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷನಾಗಿದ್ದೆ ದಲಿತ ಸೇನಾದಲ್ಲಿ 91ರಲ್ಲಿ. ಆವತ್ತು ನಾನು ಅವ್ರ ಜೊತೆ ಪ್ರಸ್ತಾಪ ಮಾಡೋಗಿ ಹೇಳಿದೆ, ಕ್ಯಾ ಭಯ್ಯ ಕೆತ್ತನೆ ಬಾರ ಆರಕ್ಷಣ ಲೇತಾ ಆರಕ್ಷಣ ಕೆ ಫಾಯ್ದೆ ಏಕಿ ಫ್ಯಾಮಿಲಿ ಕ್ಯೂ ಚಲೇಗ ತೋ ದೂಸರೆ ಕ್ಯೂ ಕ್ಯಾ ಅಂತ ಮಾತ್ರ. ಅದರಿಂದ ಅವ್ರಿಗೂ ನನಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಆಯಿತು. ನಾನು ಅದು ಬಿಟ್ಟು ಆಲ್ ಇಂಡಿಯಾ ದಲಿತಾಶ್ರಮ ಬಿಟ್ಟು ಕಟ್ಕೊಂಡೆ, ದಲಿತ ಸೇನೆ ಬಿಟ್ಟು. ಅವ್ರ ಮನೆಯಲ್ಲಿ 5 ಜನ MP ಗಳು. ಒಂದು ರಾಮ್ವಿಲಾಸ್ ಪಾಸ್ವಾನ್, ಒಂದು ಚಿರಾಗ್ ಪಾಸ್ವಾನ್, ಒಂದು ಪ್ರಿನ್ಸ್ ಪಾಸ್ವಾನ್, ರಾಮಚಂದ್ರ ಪಾಸ್ವಾನ್, ಪಶುಪತಿ ಪಾಸ್ವಾನ್. 5 ಜನ MP ಗಳು ಒಂದೇ ಮನೆಯಲ್ಲಿ. ಈ ಕೋಟ ಎಲ್ಲ ಅವರೇ ತೊಗೊಂಡ್ಬಿಟ್ರೆ ಇನ್ನು ಆ ರಾಜ್ಯದಲ್ಲಿ ಇನ್ನೊಬ್ಬ ಶೆಡ್ಯೂಲ್ ಕಾಸ್ಟನ್ನು ಯಾರು ಇರಲಿಲ್ವಾ? ಇದು ಯಾಕೆ ಹಿಂಗೆ ಅಂತ ನನ್ನ ಪ್ರಶ್ನೆಗಳು. ಇದನ್ನು ಒಪ್ಪೋದಿಲ್ಲ. ನಿಮ್ಗೆ ಇನ್ನೊಂದು ಗಂಭೀರವಾದ ವಿಷಯ ಹೇಳ್ತೀನಿ. ಇವತ್ತು ಜಗಜೀವನ್ ರಾಮ್ ಅವರು ಮೀಸಲಾತಿಯ ಮೊದಲೇ ಫಲಾನುಭವಿ ದೇಶದಲ್ಲಿ. ಯಾರು ಅದನ್ನು ಅಡ್ಡೇಳಕ್ಕಾಗಲ್ಲ. ಅವ್ರ ಫಲಾನುಭವಿಗಳಾದಮೇಲೆ ಅವರು ಉಪ ಪ್ರಧಾನಿ ಆಗೋವ್ರಿಗೂ ಮೀಸಲಾತಿ ತೊಗೊಂಡಿದ್ದಾರೆ. ಆಮೇಲೆ ಅಂತ್ಯ ಆಗಿದ್ದಾರೆ. ಅದು ಅವ್ರ ಗೌರವ ಕೊಡೋಣ. ಅವ್ರ ಮಗಳು ಮೀರಾ ಕುಮಾರ್ ಅಂತ ನೀವು ಅಂತೀರಿ, ಕೆಲವರು ಕುಮಾರಿನೂ ಅಂತಾರೆ. ಮೀರಾ ಕುಮಾರಿ ಅಂತ ಭಾಳ ಜನ ಅಂತಾರೆ. ನೀವು ಕುಮಾರ್ ಅಂತೀರಿ, ಆದರೆ ಕುಮಾರದಿಂದ ಮುಂದೆ ಶಾಸ್ತ್ರಿನಿದೆ, ಮೀರಾ ಕುಮಾರ್ ಶಾಸ್ತ್ರಿ. ಕುಮಾರ ಶಾಸ್ತ್ರಿ ಮದುವೆ ಆಗ್ತಾಳೆ. IAS ಅಧಿಕಾರಿ, ಹಲವಾರು ದೇಶದ ಹೈ ಕಮಿಷನರ್ ಅಂಬಾಸಿಡರ್ ಆಗಿರ್ತಾರೆ. ರಾಜಕೀಯವಾಗಿ ತಂದೆ ಉತ್ತುಂಗ ಸ್ಥಿತಿಗೆ ಹೋಗಿದ್ರು, ಟಾಪ್ ಲೆವೆಲಲ್ಲಿ. ಹಂಗಾಗಿ ನಾನು ರಾಜಕೀಯಕ್ಕೆ ಬರಬೇಕಂತ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಎಲೆಕ್ಷನ್ ಬಂದು ನಿಲ್ತಾಳೆ. ಚುನಾವಣಾ ಆಯೋಗ ಹೇಳ್ತದೆ, ನೋಡಮ್ಮ ನೀನು ಕುಮಾರ ಶಾಸ್ತ್ರಿ ಮದುವೆ ಆಗಿಬಿಟ್ಟಿದೆಯಾ ಮೇಲ್ಜಾತಿ ಹುಡುಗನ, ನಿನಗೆ ಯಾವುದೇ ಕಾರಣಕ್ಕೂ ಮೀಸಲು ಕ್ಷೇತ್ರದಲ್ಲಿ ಅವಕಾಶ ಇಲ್ಲ ಅಂತ. ಈಗ ಇತ್ತೀಚೆಗೆ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶಗಳು. ಹೆಣ್ಮಗಳು ಬದುಕಿರೋವರೆಗೂ ಅವ್ರು ಮೀಸಲಾತಿಯನ್ನು ತಗೋಬೋದು, SC ಹೆಣ್ಮಗಳು, ಮಕ್ಕಳಿಗಿಲ್ಲ. ಇದು ಇತ್ತೀಚೆಗೆ ಬಂದಿರೋದು, ಅವಾಗ ಇರಲಿಲ್ಲ ಪ್ರಾರಂಭದಲ್ಲಿ. ಅವತ್ತು ಅಯ್ಯಮ್ಮ ಏನು ಮಾಡ್ತಾಳೆ, ಒಂದೇ ದಿನಕ್ಕೆ ಹೋಗ್ತಾಳೆ, ಡೈವರ್ಸ್ ಕಜ್ಜಿ ಆಗ್ತಾಳೆ, ಗಂಡಂಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ನೋಡಿ, ಇದು ಸತ್ಯ ಗೊತ್ತಾಗಬೇಕು. ಅಲ್ಲಿ ಒಂದೇ ದಿನದ ಡೈವರ್ಸ್ ಕೊಟ್ಬಿಡ್ತಾಳೆ. ಕೊಟ್ಟಾದ್ಮೇಲೆ SC ಕೋಟಾದಲ್ಲಿ 6 ಸಾರಿ MP ಆಗ್ತಾಳೆ, ಲೋಕಸಭಾ ಅಧ್ಯಕ್ಷರು ಆಗ್ತಾರೆ, ಹಲವಾರು ಮಂತ್ರಿ ಸ್ಥಾನದಲ್ಲೂ ಮುಂದುವರಿಸಿದ್ರು, ಸಮಾಜ ಕಲ್ಯಾಣ ಸಚಿವರು ಆಗಿದ್ರು, ಎಲ್ಲ ಆಗಿದ್ರು. ಆದರೆ ಆಯಮ್ಮನಿಗೆ 3 ಮಕ್ಕಳು ಹುಟ್ಟಿದ್ದಾರೆ. ಡೈವರ್ಸ್ ಆದಮೇಲೆ ಗಂಡ ಇಲ್ಲಲ್ಲ, ಯಾರು ಅಪ್ಪ ಯಾರೋ? ಅದೇ ಕುಮಾರ ಶಾಸ್ತ್ರಿನೇ. ಹೆಸರಿಗೆ ಮಾತ್ರ ರಿಸರ್ವೇಷನ್ಗೋಸ್ಕರ ನೀವು ಇಷ್ಟೆಲ್ಲ ನಾಟಕ ಮಾಡ್ತೀರಿ. ಈ ನಾಟಕಗಳು ಹಿಂದೆ ಇರ್ತಕ್ಕಂಥ ಸತ್ಯನೂ ಜನ ಕೇಳಬೇಕಲ್ಲ. ನೀವು ಜನರಲ್ಗೆ ಹೋಗಿ ನಿಂತ್ಕೋಬೋದಾಯ್ತು. ನಿಮ್ಮ ಅಪ್ಪ ಹೆಸರು ಮಾಡಿದ್ದಾರೆ, ಭಾರತದ 3ನೇ ಶ್ರೀಮಂತ ಜಗಜೀವನ್ ರಾಮ್, ಭಾರತದ 3ನೇ ಶ್ರೀಮಂತ ಅಂತ ಅನ್ಸ್ಕೊಂಡಂಥವ್ರು. ಅವ್ರ ಮಗಳು ನೀವು IAS ಅಧಿಕಾರಿಯಾಗಿ, ದುಡ್ಡು ಇದೆ, ಹೆಸರು ಇದೆ, ತಂದೆ ಹೆಸರು ಇದೆ, ಜನರಲ್ಲಿ ನಿಂತ್ಕೊಂಡು ಗೆಲ್ಬೋದಾಯ್ತಲ್ಲ. ಇದು ಬಾಬಾ ಸಾಹೇಬರು ಏನು ಕಾನ್ಸೆಪ್ಟ್ ಇತ್ತು,
ಈ ಮೀಸಲಾತಿ ಅಂತಕ್ಕಂಥ ಕಾನ್ಸೆಪ್ಟು ಏನು ಶೋಷಣೆಗೊಳಗಾದಂಥವ್ರಿಗೆ ಅಪ್ಗ್ರೇಡ್ ಮಾಡಬೇಕಂತ ಉದ್ದೇಶ ಇತ್ತು. ಅವರು ಆ ಕಣ್ಣಲ್ಲಿ ನೀರು ಹಾಕಿ ಹತ್ತಿದ್ದು ಅದೇ ಕಾರಣಕ್ಕೆ. ನಾನು ಈ ಮೀಸಲಾತಿ ತಂದು ತಪ್ಪು ಮಾಡ್ದೆ ಅಂತ ಹೇಳಿದ ಮಾತು 2 ವರ್ಷಕ್ಕೆ ಹೇಳಿದಂಥ ಮಾತದು. ಇವತ್ತು ನಾವು 70 ವರ್ಷ 75 ವರ್ಷ ಆದ್ಮೇಲೆ ಮಾತಾಡ್ತಾ ಇದ್ವಿ. ಈಗ ಮೀಸಲಾತಿ ಒಂದು ಅದು ಬಳಕೆ ಆಗಬೇಕು, ಸದುದ್ದೇಶಕ್ಕೆ ಬಳಕೆ ಆಗಬೇಕು, ಸದ್ಬಳಕೆ ಆಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಶೆ ಇತ್ತು. ಆದರೆ ಅದು ಯಾವ್ಯಾವ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ರಿ. ಆದರೆ ಈಗ ಮೀಸಲಾತಿಯ ಒಂದು ಹಂತವನ್ನು ದಾಟಿ ಈಗ ಜಾತಿ ಗಣತಿಯನ್ನು ಇಟ್ಕೊಂಡು ಅದಕ್ಕೆ ರಾಜಕೀಯ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾವೆ. ನೆನ್ನೆ ಕೂಡ ಸಿದ್ದರಾಮಯ್ಯನವರು ಕ್ಯಾಬಿನೆಟಲ್ಲಿ ಇಡ್ತೀನಿ, ಜಾತಿ ಗಣತಿ ವರದಿಯನ್ನು ನಾವು ಮಂಡಿಸ್ತೀವಿ ಅಂತ. ಸೊ ಜಾತಿ ಗಣತಿ ವರದಿಯನ್ನು ನಿಜಕ್ಕೂ ಸದುದ್ದೇಶಕ್ಕಾಗಿ ಇವರು ಇಡ್ತಾ ಇದ್ದಾರೋ ಅಥವಾ ಇವರ ರಾಜಕೀಯ ಸ್ವಹಿತಾಸಕ್ತಿಗೆ ಬಳಸ್ಕೊಳ್ತಾ ಇದ್ದಾರೋ ಅನ್ನುವಂಥ ಆರೋಪಗಳು ಅವ್ರ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಅಲ್ಲ, ಇವತ್ತು ವಾಸ್ತವವಾಗಿ ಏನು ಇದು ಜಾತಿ ಗಣತಿ ಆಗಬೇಕಾಗಿರೋದು ಸತ್ಯ ಇದೆ. ಈಗ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ST ಸಮಾಜ ಇದೆ. ST ಸಮಾಜದಲ್ಲಿ 23 ಜಾತಿ ಇತ್ತು ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ. SCಗಳಲ್ಲಿ 6 ಜಾತಿ ಇತ್ತು. ಮೊದಲು ಗೆಜೆಟ್ ನೋಟಿಫಿಕೇಶನಲ್ಲಿ ಇದ್ದಂಥದ್ದೇ 6 ಜಾತಿ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಭಾಳ ಜನಕ್ಕೆ. ಭಾಳ ಜನ ತಪ್ಪಾಗಿ ಮಾತಾಡ್ತಾರೆ. ಏನೇನು ಸತ್ಯ ತಿಳ್ಕೋಬೇಕು. ಗೆಜೆಟ್ ನೋಟಿಫಿಕೇಶನ್ ಆರ್ಡರ್ ಕಾಪಿ ಕೊಡ್ತೀನಿ ನಾನು. ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ ಪರಿಶಿಷ್ಟ ಜಾತಿಗಳಿಗೆ 6 ಜಾತಿ, ಪರಿಶಿಷ್ಟ ಪಂಗಡಕ್ಕೆ 23 ಜಾತಿ ಕೊಟ್ಟರು. ಯಾಕಂದರೆ ತುಂಬ ಚಿಕ್ಕ ಜಾತಿಗಳಿಂದ ಸಂಖ್ಯೆ ಕಮ್ಮಿ ಇದ್ದಿದ್ದರಿಂದ 3% ಅವ್ರು ಕೊಟ್ಟರು. ಈ 6 ಜಾತಿ ಜನಸಂಖ್ಯೆ ಜಾಸ್ತಿ ಇದ್ದಿಂದ 15% ಮೀಸಲಾತಿ ಕೊಟ್ಟರು. ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಂಥ ಈ ಕಾಂಗ್ರೆಸ್ಸವರು 95 ಜಾತಿ ಸೇರಿಸಿದ್ದಾರೆ SCಯಲ್ಲಿ. 95 ಜಾತಿ ಸೇರಿದ್ರು ಇವತ್ತು ಮೀಸಲಾತಿ ಇರೋದು 15%. ಸಾಮಾಜಿಕ ನ್ಯಾಯ ಎಲ್ಲಿ ಸಿಗ್ತದೆ? ನಮ್ಮಲ್ಲಿ ಇಲ್ಲಿ 10 ಚೇರ್ ಇದೆ, 6 ಜಾತಿಯವ್ರು ಕೂತ್ಕೋಬೋದು. ಇಲ್ಲೊಂದು 50 ಜನ ಒಳಗಡೆ ಬಂದರೆ ಒಂದು 10 ಚೇರ್ ಆದರೆ ಎಕ್ಸ್ಟ್ರಾ ಹಾಕಬೇಕಲ್ಲ. ಹೌದು, ಹಾಕಲ್ಲ. ಇದು ಆ ಕೆಲಸ ಆಗಲಿಲ್ಲ. ಅದು ಅನ್ಯಾಯ, ಘೋರ ಅನ್ಯಾಯ ಆಗಿದೆ. ಇವತ್ತು ಪರಿಶಿಷ್ಟ ಪಂಗಡಗಳಲ್ಲಿ 23 ಜಾತಿನಲ್ಲಿ 56 ಜಾತಿ ಆಗಿದೆ. ಇವತ್ತು ಒಂದೇ ಜಾತಿ 16 MLAಗಳು ಅವರೊಬ್ಬರೇ ಆಗಿದ್ದಾರೆ. ಒಂದೇ ಜಾತಿ ಆಗಿದೆ. ಇನ್ನು 54-55 ಜಾತಿಯಲ್ಲಿ ಹೋಗ್ಬೇಕು. ಅವ್ರಿಗೆ ವರ್ಗೀಕರಣ ಆಗಲೇಬೇಕು, ಸಾಮಾಜಿಕ ನ್ಯಾಯ ಸಿಗಲೇಬೇಕು. ಅವ್ರಿಗೆ ಎಲ್ಲೋ ಒಂದು ಮೈಕ್ರೋ ಜಾತಿಗಳಿರ್ತಾವೆ, ಎಲ್ಲೋ ಸಣ್ಣ ಪುಟ್ಟ ಜಾತಿಗಳು ಆ ಸಮಾಜದಲ್ಲಿ. ಆ ಸಮಾಜದ ಜಾತಿಗಳು ಇರಬೇಕಾಗ್ತದೆ. ಇವತ್ತು ಒಲೀರು, ಮಾದಿಗರು, ಕೊರ್ಮ, ಕೊರ್ಚ, ಇವತ್ತು ಲಂಬಾಣಿ, ಬೋವಿ ಅಂತ 6 ಜಾತಿನೇ ಮೂಲ ಜಾತಿಗಳು. 6 ಜಾತಿ ಇದ್ದಿದ್ದು. ಇವತ್ತು 6 ಜಾತಿಗಳು ಇವತ್ತು 95 + 6 101 ಜಾತಿ SC. 23 ಇದ್ದಿದ್ದು 56. 56ರಲ್ಲಿ ಒಂದೇ ಜಾತಿ ಸಮಾಜದವರೇ 16 MLAಗಳು ಗೆದ್ದರೆ, ಇನ್ನು 55 ಜಾತಿಗಳಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದ ವ್ಯಕ್ತಿಗಳು ಎಲ್ಲಿ ಹೋಗಬೇಕು? ಅವ್ರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ಮೀಸಲಾತಿ ವರ್ಗೀಕರಣ ಆಗಬೇಕು. ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತು. ನಮ್ಮದೇ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ಅದನ್ನು ತಪ್ಪು ಅಂತ ಕೂಗಾಡಿದ್ರು ಈ ಕಾಂಗ್ರೆಸ್ಸವರು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಸಿದ್ದರಾಮಯ್ಯನವ್ರ ಕಥೆ ಏನಾಗಿದೆ? ಇವತ್ತು ಆತನ ಅವಧಿ ಮುಗಿತಾ ಇದೆ. 2 ವರ್ಷ ಅದು ಮ್ಯಾಕ್ಸ್ ಫಿಕ್ಸಿಂಗ್ ಆಗಿದೆ. DK ಶಿವಕುಮಾರ್ 2 ವರ್ಷ ಮುಖ್ಯಮಂತ್ರಿ, ಇವನು 2 ವರ್ಷ ಅಂತ ಪ್ರಾರಂಭದಲ್ಲಿ ಇಬ್ಬರದ್ದು ಜಗಳ ಆಗಿ ಕಾಂಪ್ರಮೈಸ್ ಮಾಡಿ ಹೋಗಲಿ ಸೀನಿಯರಪ್ಪ, ವಯಸ್ಸಾಯ್ತಂತೆ, ಬಿಟ್ಬಿಡು. ಚಾಮುಂಡಿಯಲ್ಲಿ ಆತ ಗೆದ್ದ ಮೇಲೆ ಸೋತ ಮೇಲೆ ಭಾಳ ವಿಚಲಿತನಾಗಿದ್ದ, ಲಾಸ್ಟ್ ಚುನಾವಣೆ ಅಂತ ಹೇಳ್ದ. ಆಮೇಲೆ ಮತ್ತೆ ಜನರು ಒತ್ತಾಯದ ಮೇಲೆ ಬಾದಾಮಿಗೆ ನಿಂತ್ಕೊಂಡ. ಏನೆಲ್ಲ ಅವರ ಪಕ್ಷದ ಆಂತರಿಕ ವಿಚಾರಗಳು ಚರ್ಚೆ ಮಾಡಿ 2.5 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಇವತ್ತು ಅಧಿಕಾರ ಅವ್ರದ್ದು ಹೋಗಲೇಬೇಕು. ಅವ್ರ ಪದ್ಧತಿ ಇರೋದು ಹಂಗೆ. ಅದಕ್ಕೆ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? SC ಮುಖ್ಯಮಂತ್ರಿ ಮಾಡಬೇಕು, SC ಅಧ್ಯಕ್ಷನ ಮಾಡಬೇಕು, ಅಧ್ಯಕ್ಷನ ಬದಲಾವಣೆ ಮಾಡಬೇಕು, ಒಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗ ಇರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಆಗಿದ್ದಾರೆ, ವಿರೋಧ ಪಕ್ಷ ನಾಯಕರು ಆಗಿದ್ದಾರೆ. ಯಾಕೆ ಅವ್ರನ್ನ ನಿಮ್ಮ ಪಕ್ಷದೇ. ಇವಾಗ ಪಾಪ DK ಶಿವಕುಮಾರ್ ಬಗ್ಗೆ ನಾನು ಅನುಕಂಪದಿಂದ ಮಾತಾಡ್ತಾ ಇದ್ದೀನಿ. ಈ ಒಂದು ಪಕ್ಷದಲ್ಲಿ ನೀವು ಅಧ್ಯಕ್ಷನು ಮತ್ತು ಮಂತ್ರಿ 2 ಇದೆಯಾ ಕಿತ್ತಾಕ್ಬೇಕು ಅಂತ ಈ ಸಿದ್ದರಾಮಯ್ಯನವರು ಅವ್ರದೇ ಒಂದು ಪಟಾಲಂ ಟೀಮ್ನ ಬಿಟ್ಟಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿನ ಬಿಟ್ಟಿದ್ದಾರೆ, ಒಂದು ಕಡೆ ಪರಮೇಶ್ವರನ್ ಬಿಟ್ಟಿದ್ದಾರೆ, ಒಂದು ಕಡೆ ಮಹದೇವಪ್ಪನ ಬಿಟ್ಟಿದ್ದಾರೆ. ಆ ರಾಜಣ್ಣನಂತೂ ನಿರಂತರವಾಗಿ ಅದಕ್ಕಾಗಿ ಒಂದು ಮಂತ್ರಿ ಸ್ಥಾನ ಕೊಟ್ಬಿಡೋರು. ನೀನು ಅವನೇನಾದ್ರು ಮಾಡಿ ಅವನನ್ನು ಇಗ್ನೋರ್ ಮಾಡು, ಅವನಿಗೆ ಮಾನಸಿಕವಾಗಿ ಕುಗ್ಗಿಸು ಅಂತ. ಆ ಕುಗ್ಸೋ ಕೆಲಸ ಅವರು ರಾಜಣ್ಣವ್ರು ಮಾಡ್ತಾ ಇದ್ದಾರೆ. ಯಾವಾಗ ಏನೇನೋ ಕೊಡ್ತಾರೆ. ಹನಿ ಟ್ರಾಪ್ ಅಂತಾರೆ. 48 ಜನ ಹನಿ ಟ್ರಾಪ್ ಅಲ್ಲಿ ಆಗಿದ್ದಾರೆ. ನಮ್ಮ MLAಗಳು, ಮಂತ್ರಿಗಳು, ಮತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲೂ ಆಗಿದ್ದಾರೆ, IAS ಆಗಿದ್ದಾರೆ. ಇವೆಲ್ಲ ನೀವು ಓಪನ್ ಆಗಿ ಎಲ್ಲಿ ಹೇಳಿರೋದು? ಎಲ್ಲೋ ಬಜಾರಲ್ಲಿ ಕೂತ್ಕೊಂಡು ಮಾತಾಡಿಲ್ಲ. ವಿಧಾನಸಭೆನಲ್ಲಿ ಕೂತ್ಕೊಂಡು ಪವಿತ್ರವಾದ ಸ್ಥಳದಲ್ಲಿ ಕೂತ್ಕೊಂಡು ಈ ಮಾತೆಲ್ಲ ಆಡ್ತೀರಿ ನೀವು. ಇದ್ರ ಉದ್ದೇಶ ಏನೋ? ಇದ್ರ ಮಹಾನಾಯಕ ಒಬ್ಬನಿದ್ದಾನೆ ಸದಾಶಿವನಗರದಲ್ಲಿ, ಅದು ಹೇಳ್ತಾರೆ. ಸದಾಶಿವನಗರದಲ್ಲಿ ಇರ್ತಕ್ಕಂಥ ಮಹಾನಾಯಕ ಯಾರು? ಇವರೇ. ಸಾಕ್ಷಿ ಇದೆ ಅಂತಾರೆ, ಬಟ್ ಕಮಿಟಿ ಇದಕ್ಕೆ ಏನು ಸಾಕ್ಷಿನೂ ಕೊಡಲ್ಲ, ಏನು ಕೊಡಲ್ಲ ವಿಚಾರಣೆಗೆ. ಅವ್ರಿಗೆ ಅದೆಲ್ಲ ಮುಖ್ಯ. DK ಶಿವಕುಮಾರ್ನಿಗೆ ಒಂದು ಗುಮ್ಮನ್ ಬಿಟ್ಟು ನಿನ್ನ ಒಳಗಡೆ ಹಾಕ್ಸ್ಬಿಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ಬೇಕು. ಸಿದ್ದರಾಮಯ್ಯ ಹಂಗೆ ಹೇಳೋದಕ್ಕೆ ಆತನಿಗೆ ಹೈಕಮಾಂಡ್ ಚೆನ್ನಾಗಿದೆ, ಅದಾಗ್ತಾ ಇಲ್ಲ. ಈ ಜನಕ್ಕೆ ಮಾನಸಿಕವಾಗಿ ಡೈವರ್ಟ್ ಮಾಡಬೇಕು. ಜಾತಿ ಗಣತಿನೂ ಅದೇ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ನೀವು ಹೇಳೋದು? 100ಕ್ಕೆ 100 ಜಾತಿ ಗಣತಿದು ಅವ್ರು ಮಾಡಲ್ಲ.
ಅವ್ರಿಗೆ ಈ ಜಾತಿಗಳು ಅಲ್ಲಿ ಯಾರು ನಿಜವಾದ ಸಮಸ್ಯೆ ನ್ಯಾಯ ಸಿಕ್ಕಿಲ್ಲ, ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ಚಿಂತೆ ಅವ್ರಿಗಿಲ್ಲ. ಅವ್ರಿಗಿರೋದೇನು, ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡಬೇಕಾದ್ರೆ ಅಲ್ಲೋಲ ಕಲ್ಲೋಲ ಮಾಡಬೇಕು. ಅವರ ಪಕ್ಷದಲ್ಲಿ 10 ಸಮಸ್ಯೆಗಳು ಉತ್ಪತ್ತಿ ಮಾಡಬೇಕು, ಅಲ್ಲೋಲ ಕಲ್ಲೋಲ ಮಾಡಬೇಕು. ಆ ಅಲ್ಲೋಲ ಕಲ್ಲೋಲ ಆದಾಗ ಏನಾಗ್ತದೆ, ಆ ಸಮಾಜದಲ್ಲಿರ್ತಕ್ಕಂಥ ಒಂದು ಅಶಾಂತಿಯನ್ನಾದಾಗ ಪಕ್ಷ ಉಳಿಸ್ಕೋಬೇಕು. ಈಗ ಒಂದಲ್ಲ ಒಂದು ದಿವಸ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಆದರೂ ಆಗಬಹುದೇನೋ, ನಾವು ಅದನ್ನು ನಿರೀಕ್ಷೆ ಮಾಡಲ್ಲ. ನಾವು ಚುನಾವಣೆಗೆ ಹೋಗಿ ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಬಟ್ ಅವರಲ್ಲಿರ್ತಕ್ಕಂಥ ಪ್ರೀ ಗ್ಯಾರಂಟಿ ಲಿಸ್ಟ್ನಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರಗಳು ಏನು 25,000 ಕೋಟಿ ಕಳೆದ ಬಜೆಟಲ್ಲಿ ಇದ್ದಂಥ SCಗಳಿಗೆ ಇದ್ದಂಥ SCP ದುಡ್ಡು, TSP ದುಡ್ಡನ್ನು ನೀವು ಪ್ರೀ ಗ್ಯಾರಂಟಿಗೆ ಬಳಸ್ಕೊಂಡ್ಬಿಟ್ಟು ಆ ಸಮಾಜನ ಹಾಳು ಮಾಡಿದ್ರಿ ನೀವು. ಇದು ತಪ್ಪಲ್ವಾ? ಇದು ಸಮಾಜಕ್ಕೆ ಗೊತ್ತಾಗ್ತಾ ಇಲ್ವಾ? ಎಲ್ರಿಗೂ ಗೊತ್ತಾಗಿದೆ. ಬಟ್ ಅದು ಸಂದರ್ಭ ಬರೋದು ಯಾವಾಗಂದರೆ ಚುನಾವಣೆ ಟೈಮಲ್ಲಿ. ಆ ಚುನಾವಣೆ ಟೈಮಲ್ಲಿ ಜನ ಮರ್ತೋಗ್ತಾರೆ, ಯಾರು ದುಡ್ಡು ಕೊಟ್ಟರು ಅವ್ರು ಓಟ್ ಹಾಕ್ಬಿಟ್ಟು ಮತ್ತೆ ತಿಂತವ್ರೇ ಬಂದುಬಿಡ್ತಾರೆ. ಹಂಗಾಗಿ ಇವತ್ತು ಬಾಬಾ ಸಾಹೇಬರ ಆಶಯಗಳನ್ನು, ಅವರು 5 ಪಂಚತೀರ್ಥಗಳನ್ನು ಅವರ ಹುಟ್ಟಿದ ಸ್ಥಳ ಯಾರೂ ಗಮನಿಸೇ ಇರಲಿಲ್ಲ. ಹೌದು, ಹಾಳು ಬಿದ್ದು ಇದಾದಂಗೆ ಆಗೋಗಿತ್ತದು. ಅದನ್ನು ಒಂದು ದೊಡ್ಡ ಸ್ಮಾರಕ ಮಾಡಿದ್ರು. ಹೌದು, ಮಾವನ ಅವರು ಹುಟ್ಟಿದ ಸ್ಥಳನ. ಆಮೇಲೆ ಏನು ದಾದರಲ್ಲಿ ಆ ಒಂದು ಬೀಚಲ್ಲಿ ಸ್ಲಮ್, ಬೀಚ್, ಅದು ಸ್ಲಮ್ ಅಲ್ಲ ಬೀಚು, ಒಂದ್ಸರಿ ಅಲೆ ಬಂದ್ರೆ ಸಂಪೂರ್ಣ ಹೊಟ್ಟೋಗ್ತದೆ ಅದು. ಎಂಟೈರ್ ಬಾಂಬೆನಲ್ಲಿ ಬರೋ ಸ್ಯಾನಿಟರಿ ನೀರೇ ಅಲ್ಲೇ ಬರೋದು, ಕೊಚ್ಚೆ ಅಂತ ಜಾಗದಲ್ಲಿ. ಅಲ್ಲಿ ಜಿಂದಾಲ್ ಅವ್ರದ್ದು ಯಾವುದೋ ಒಂದು 8 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿ 1,000 ಕೋಟಿ ಖರ್ಚು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕನ ಅಲ್ಲಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಓದಂತ ಇಂಗ್ಲೆಂಡಲ್ಲಿ ಓದಿದಂಥ ಒಂದು ಬಿಲ್ಡಿಂಗು ಬಾಡಿಗೆಗೆ ಇದ್ದಿದ್ದು, ಸ್ವಂತದಲ್ಲ, ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಬಾಡಿಗೆ ಇದ್ರು ಅಂತ. ಆ ಬಿಲ್ಡಿಂಗ್ನ ಓನರು ಈ ಬಿಲ್ಡಿಂಗ್ನಲ್ಲಿ ನನ್ನ ರೂಮಲ್ಲಿ ಓದಂಥ ಹುಡುಗ ಭಾರತದ ಕಾನೂನು ಮಂತ್ರಿ ಆಗಿದ್ದಂತೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ಅವ್ರು ನಮ್ಮ ಭಾರತಕ್ಕೆ ಪತ್ರ ಬರೀತಾರೆ. ಈ ಜಾಗ ನಾನು ಬೇರೆಯವ್ರಿಗೆ ಮಾರ್ಬೇಕಂತಿದ್ದೀನಿ, ನೀವು ತಗೊಳ್ಳೋದಾದ್ರೆ ನಿಮಗೆ ಕೊಟ್ಬಿಡ್ತೀನಿ ಭಾರತಕ್ಕೆ ಅಂತ. 34 ಕೋಟಿ ಮೋದಿಯವರು ಅದನ್ನು ಮಹಾರಾಷ್ಟ್ರದ ಸರ್ಕಾರ ದುಡ್ಡು ಕೊಟ್ಟು ಮೋದಿಯವರು ಸಪೋರ್ಟ್ ಮಾಡಿದ್ರು. ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡೋದಕ್ಕೆ ಅಲ್ಲೊಂದು ಜಾಗನ ಅದಕ್ಕಾಗಿ ಮಾಡಿದ್ದಾರೆ. ಅದು ಒಂದು ಜಾಗ. ಮತ್ತು ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸ್ಥಳ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟ್ರ್ ಅಂತ ಮಾಡಿದ್ದಾರೆ. ಆ ಇಂಟರ್ನ್ಯಾಷನಲ್ ಸೆಂಟ್ರು ಅದು ಜನಪಥಲ್ಲೇ ಇದೆ, ಬಹಳ ದೊಡ್ಡ ಪ್ರತಿಷ್ಠಿತ ಸ್ಥಳದಲ್ಲಿ. ಅದನ್ನು ಎಂಥ ಭವ್ಯವಾದಂಥ ಸ್ಮಾರಕ ಮಾಡಿದ್ದಾರೆ, ಭವನ ಮಾಡಿದ್ದಾರೆ ಅಂದರೆ ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ. ಆಮೇಲೆ ಅಂಬೇಡ್ಕರ್ ಸತ್ತಂಥ ಸ್ಥಳ, ಅವ್ರ ಪರಿನಿರ್ವಾಣ ಆದಂಥ ಮನೆ, ಆ ಮನೇನ ಅಂಬೇಡ್ಕರ್ ಅವರ ನಮ್ಮ ಏನು ವೀಕ್ಷಕರು ನಮ್ಮ ನೋಡ್ತಾ ಇದ್ದೀರಾ, ದಯಮಾಡಿ ನೀವು ಡೆಲ್ಲಿಗೆ ಹೋದರೆ ಅಲ್ಲಿ ಏನು ಅಂಬೇಡ್ಕರ್ ಅವರು ಮರಣ ಹೊಂದಂಥ ಸ್ಥಳ, ಸಂವಿಧಾನ ಬರೆದಂಥ ಸ್ಥಳ, 2 ಸ್ಥಳನ ಮಿಸ್ ಮಾಡಿದೆ ನೋಡಿ. ಆವಾಗ ಏನಾಗ್ತದೆ ಅಂದರೆ, ಇವತ್ತು ಈ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಏನು ಭಾರತೀಯ ಜನತಾ ಪಕ್ಷ ಇವತ್ತು ನಿಜವಾದ ಶೋಷಿತ ಸಮಾಜಕ್ಕೆ ನ್ಯಾಯ ಕೊಟ್ಟರು, ಆ ಸಮಾಜಕ್ಕೆ ಒಂದು ನ್ಯಾಯ ಸಿಗ್ತಂಗೆ. ನೀವು ಹೇಳಿದ ನಿಜವಾದ ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟರು ಅನ್ನುವಂಥದ್ದನ್ನು ನೀವು ದಲಿತರ ಪರವಾಗಿ ಹೋರಾಡಿಕೊಂಡೇ ಬಂದಿದ್ದೀರಿ. ನೀವು ವೈಯಕ್ತಿಕವಾಗಿ ನನಗೊಂದು ಕೊನೆಯದಾಗಿ ನಿಮ್ಗೆ ಕೇಳಬೇಕು ಅನ್ನಿಸ್ತು, ನಿಮ್ಮ ವೈಯಕ್ತಿಕವಾಗಿ ಏನನ್ನಿಸ್ತು ಅಂತ. ಏನಂದ್ರೆ BJP ಅಂತಂದರೆ ದಲಿತ ವಿರೋಧಿ, ನೀವಾಗಲೇ ಹೇಳಿದಾಗೆ ಮನುವಾದಿಗಳು, RSS ಅಂದರೆ ಕೋಮುವಾದಿ, ಇದೆಲ್ಲವೂ ಬಂತು. ಆದರೆ ನೀವು ದಲಿತರ ಹಿತಕ್ಕಾಗಿ ಹೋರಾಡ್ಕೊಂಡು ಬಂದವರಾಗಿ ನೀವು BJPಗೆ ಬಂದಾಗ ದಲಿತ ಸಮಾಜವನ್ನು ಈ ವಿಚಾರದಲ್ಲಿ ನೀವು ಹೇಗೆ ಕನ್ವಿನ್ಸ್ ಮಾಡಿದ್ರಿ ಅಂತ? ಅಲ್ಲ, ಇವತ್ತು ನಮ್ಮಲ್ಲಿ ತುಕಡೆ ಸಂಘಟನೆಗಳಿದ್ದಾವೆ. ಕೆಲವು ದಲಿತ ಸಂಘಟನೆಗಳು ಯಾವಾಗೂ ಮಹಾದೇವಪ್ಪನ ಮನೆ ಮುಂದೆ ನಿಂತಿರ್ತಾರೆ, ಸಂಜೆ ಆದರೆ ಬೆಳಗ್ಗೆ ಆದರೆ ಏನೋ ಒಂದು ಚಿಲ್ಲರೆ ಕಾಸಿಗೆ ಆಸೆ ಬಿದ್ದು. ಆಮೇಲೆ ಈ ಸಿದ್ದರಾಮಯ್ಯನು ದಲಿತರ ಭಾಳ ದೊಡ್ಡ ನಾಯಕ ಅಂತ ಅಂದ್ಕೊಂಡಿದ್ದಾರೆ, ಅಹಿಂದ ನಾಯಕ ಅಂತ. ಅಹಿಂದ ನಾಯಕ ಅಲ್ಲ ಆತ ಸ್ವಾರ್ಥಿ. ಯಾಕೆ ಸ್ವಾರ್ಥಿ ಆಗ್ತಾನಂತಂದರೆ ಆತ ನಿಜವಾಗ್ಲೂ ಹೇಳೋದೊಂದು ಮಾಡೋದೊಂದು ಮಾಡ್ತಾನೆ. ಈ ಕೆಲವು ಸಂಘಟನೆಗಳು ಅವ್ರ ಪರವಾಗಿ ನಿಂತುಬಿಟ್ಟಿದ್ದಾವೆ. ಈಗ ದಲಿತ ಸಂಘಟನೆಗಳು ಯಾವ್ದು ಅವರಿಗೆ ಸಾಮಾಜಿಕ ನ್ಯಾಯನೇ ಗೊತ್ತಿಲ್ಲ. ರಾಮು ಅವರೇ, ದಲಿತರ ಹಿತಾಸಕ್ತಿಗಾಗಿ ನೀವು ಹಲವಾರು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ದುಡ್ಕೊಂಡು ಬಂದಿದ್ದೀರಿ. ಈ ಹೋರಾಟದ ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಿ. ಮೀಸಲಾತಿಯ ದುರ್ಬಳಕೆ, ಅದನ್ನು ತಡೆಯೋದು ಹೇಗೆ, ಮತ್ತು ಜಾತಿ ಗಣತಿ ವರದಿಯ ಹಿಂದಿನ ಉದ್ದೇಶಗಳು, ಮತ್ತು ನಿಜವಾಗಿಯೂ ಅಂಬೇಡ್ಕರ್ ಆಶಯಗಳು ಈಡೇರಬೇಕು ಅಂತಂದರೆ ಏನು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಸವಿವರವಾಗಿ ಹಂಚಿಕೊಂಡಿದ್ದೀರಿ. ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ನಿಜಕ್ಕೂ ಧನ್ಯವಾದಗಳು. ನಮಸ್ತೆ. ಇವತ್ತು ಹೊಸ ದಿಗಂತ ಡಿಜಿಟಲ್ ಚಾನಲ್ಲು ನನ್ನ ಕರೆದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ನನಗೆ ಖುಷಿಯಾಗಿದ್ದು. ದೊಡ್ಡ ಚಾನಲಲ್ಲಿ ಮಾತಾಡಿದ್ರೆ ಇವೆಲ್ಲ ಸುದ್ದಿ ಆಗಲ್ಲ. ಈ ಥರ ಡಿಜಿಟಲ್ ಚಾನಲ್ಗಳಲ್ಲಿ ಭಾಳಷ್ಟು ಒಳ್ಳೆಯ ಸುದ್ದಿ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು, ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಶುಭಾಕಾಂಕ್ಷೆಗಳನ್ನು ಜನತೆಗೆ ಮತ್ತು ವೀಕ್ಷಕರಿಗೆ ನಾನು ತಿಳಿಸ್ತಾ, ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು, ಅವ್ರ ವಿಷಯ ಕುಡಿದು ನಮ್ಗೆ ಕೊಟ್ಟಿರೋಂಥ ಅಮೃತ ಕೊನೆಯ ಸಾಲಲ್ಲಿರೋರ್ಗೂ ತಲುಪಿಸೋಂಥ ಕೆಲಸ ನೀವು ಮಾಡಿದಿರಿ. ನಿಮಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಖುಷಿ ಪಡ್ತೀನಿ. ನಮಸ್ತೆ.